Good evening, everyone. So, welcome back to our Takshara Academy. So, in the last class, we are discussing about the computative part in inverse trigonometric functions, right? So, up to we completed the problem 28, right? So, we'll see the next questions. ಸೊ ಈ ಕ್ವಶನ್ ಅಲ್ಲಿ ಏನು ಕಾಣಿಸ್ತಾ ಇದೆ ಅಗೇನ್ ದಿಸ್ ಆರ್ ಲೆವೆಲ್ 2 ಕ್ವಶನ್ಸ್. ಸೊ ನಾನೇನು ಮಾಡ್ತಾ ಇದ್ದೇನೆ ಅಂದ್ರೆ ಈಗ ಲೆವೆಲ್ 2 ಕ್ವಶನ್ಸ್ ಮತ್ತೆ ಲೆವೆಲ್ 3 ಕ್ವಶನ್ಸ್ ಅನ್ನ ರೈಟ್ ವೇಟ್ ಎ ಮಿನಿಟ್. So good evening, everyone. So we continue the next level questions in the inverse trigonometry functions, right? So in the last class, so up to a 28th question, so we discussed. So we'll continue the next method problems. So that is the 29th question. So ಏನು ಹೇಳ್ತಿದ್ದಾರೆ, if alpha is equals to cos inverse of 3/5 and beta is equals to tan inverse of 1/3 ಅಂತ ಹೇಳ್ತಿದ್ದಾರೆ. ವೇರ್ ಆಲ್ಫಾ ಕಮ ಬೀಟಾ ಸೊ ಲೈಸ್ ಬಿಟ್ವೀನ್ ವೇರ್ ಟು ವೇರ್ ಅಂತ ಹೇಳ್ತಾರೆ 0 to π/2 ಅಂತ ಹೇಳ್ತಾರೆ. ದೆನ್ ಆಲ್ಫಾ ಮೈನಸ್ ಬೀಟಾ ಈಸ್ ಈಕ್ವಲ್ಸ್ ಟು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಆಪ್ಷನ್ ಎ ಏನು ಕೊಟ್ಟಿದ್ದಾರೆ, tan inverse of 9 divisible by 5√10, that is option A. ಸೊ ಆಪ್ಷನ್ ಬಿ ಏನು ಕೊಟ್ಟಿದ್ದಾರೆ, sin inverse of 9 divisible by 5√10 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆಪ್ಷನ್ ಸಿ ಕೊಟ್ಟಿದ್ದಾರೆ, cos inverse of 9 divisible by 5√10 ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಡಿ ಏನಾಗುತ್ತೆ, tan inverse of 9/14 ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ನಾವೇನ್ ಮಾಡಬೇಕು, ಕ್ವಶನ್ ಅಲ್ಲಿ ಏನ್ ಕೇಳಿದ್ರೆ ವಿ ಹ್ಯಾವ್ ಟು ಫೈಂಡ್ ಔಟ್ ಆಲ್ಫಾ ಮೈನಸ್ ಬೀಟಾನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಓಕೆನಾ, ಸೊ ವಿಲ್ ಸಾಲ್ವ್ ಇಟ್. ಹಾಗಾದ್ರೆ ನೋಡಿ ಈಗ, ಸೊ ಫಾರ್ ದಿಸ್ ಸೊಲ್ಯೂಷನ್, ಸೊ ದೆ ಗಿವನ್ ಆಲ್ಫಾ ಇಸ್ ಈಕ್ವಲ್ಸ್ ನಮ್ಗೆ ಏನು ಕೊಟ್ಟಿದ್ದಾರೆ, ಕಾಸ್ ಇನ್ವರ್ಸ್ ಆಫ್ 3/5 ಕೊಟ್ಟಿದ್ದಾರೆ. ನಮಗೆ ಆಲ್ಫಾ ಮೈನಸ್ ಬೀಟಾ ಬೇಕು ಅಂತಂದ್ರೆ ನಾನು ಏನು ಮಾಡ್ತೀನಿ, ಆಲ್ಫಾ ವ್ಯಾಲ್ಯೂನ ಫೈಂಡ್ ಮಾಡ್ಕೊಳ್ಳೋಣ. ಸೊ ಬೀಟಾ ವ್ಯಾಲ್ಯೂ ಹೆಂಗಿರುತ್ತೆ, ಸೊ ಅವ್ರು ಕೂಡ ಕೊಟ್ಟಿದ್ದಾರೆ ಬೀಟಾ ಇಸ್ ಈಕ್ವಲ್ಸ್ ಟು ದೆ ಗಿವನ್ ಸೊ ಟ್ಯಾನ್ ಇನ್ವರ್ಸ್ ಆಫ್ 1/3. ಹೇಗಾದರೂ ಮಾಡಿ ಇಲ್ಲಿ ಐಡಿಯಾ ಏನಪ್ಪಾ ಅಂದ್ರೆ ಸೊ ಐ ವಿಲ್ ಕನ್ವರ್ಟ್ ಐದರ್ ಸೈನ್ ಆಫ್ ಆಲ್ಫಾ ಮೈನಸ್ ಬೀಟಾ ಫಾರ್ಮುಲಾ ಗೊತ್ತಿದೆ ಅಲ್ವಾ, ಆ ಫಾರ್ಮುಲಾಗಾದ್ರೆ ಕನ್ವರ್ಟ್ ಮಾಡ್ಕೊಳ್ಳೋಣ, ಅಥವಾ ಕಾಸ್ ಆಫ್ ಆಲ್ಫಾ ಮೈನಸ್ ಬೀಟಾ ಆ ಫಾರ್ಮುಲಾಗಾದ್ರೆ ನಾವೇನು ಮಾಡ್ತಾ ಹೋಗೋಣ, ಕನ್ವರ್ಟ್ ಮಾಡ್ತಾ ಹೋಗೋಣ. ರೈಟ್. ಸೊ ಹಾಗಾದ್ರೆ ಸೊ ಆಲ್ಫಾ ಇಸ್ ಈಕ್ವಲ್ಸ್ ಟು ಕಾಸ್ ಇನ್ವರ್ಸ್ ಆಫ್ 3/5 ಆದ್ರೆ ಸೊ ನಮಗೇನು ಬರುತ್ತೆ, ಕಾಸ್ ಆಲ್ಫಾ ಇಸ್ ಈಕ್ವಲ್ಸ್ ಟು ವಿರ್ ಗೆಟಿಂಗ್ 3/5 ಆಗುತ್ತೆ. ಸೊ ವಿ ನೋ ದಟ್ ಆ ಪೈಥಾಗೋರಸ್ ಟ್ರಿಪ್ಲೆಟ್ಸ್ ನಮಗೆ ಗೊತ್ತಿದೆ. ಪೈಥಾಗೋರಸ್ ಟ್ರಿಪ್ಲೆಟ್ಸ್ ಯಾವುವು, 3, 4, 5 ಅನ್ನೋದು ಒಂದು ಪೈಥಾಗೋರಸ್ ಟ್ರಿಪ್ಲೆಟ್ಸ್ ಆಗಿದೆ. ಸೊ ಫ್ರಮ್ ದಟ್ ಸೊ ಕಾಸ್ ಆಲ್ಫಾ 3/5 ಆದ್ರೆ ಸೊ ನಮಗೆ ಸೈನ್ ಆಲ್ಫಾ ಏನಾಗತ್ತಪ್ಪ ಅಂದ್ರೆ 4/5 ಆಗುತ್ತೆ. by using Pythagoras triplets, 3, 4, 5 ಆದ್ರೆ ಫ್ರಮ್ ದಟ್ ಸೈನ್ ಆಲ್ಫಾ ಇದು ಕ್ವಶನ್ ಆಗುತ್ತೆ 4/5 ಆಗುತ್ತೆ. ಹಾಗಾದ್ರೆ ಅದೇ ರೀತಿಯಾಗಿ ಇಲ್ಲಿ ಸೊ ಟ್ಯಾನ್ ಬೀಟಾ ಇಸ್ ಈಕ್ವಲ್ಸ್ ಟು 1/3 ಆದ್ರೆ ನಮಗೆ ಅಗೇನ್ ಪೈಥಾಗೋರಸ್ ಟ್ರಿಪ್ಲೆಟ್ಸ್ ಗೊತ್ತಿದೆ. ಸೊ ಇನ್ನು ಒಂದು ಯಾವ್ದಪ್ಪ ಅಂದ್ರೆ
3, 4, 5 ಆರ್ ಪೈಥಾಗೋರಸ್ ಟ್ರಿಪ್ಲೆಟ್ಸ್. ಅದೇ ರೀತಿಯಾಗಿ 1, 3, √10 ಆರ್ ಪೈಥಾಗೋರಸ್ ಟ್ರಿಪ್ಲೆಟ್ಸ್ ಆಗುತ್ತೆ. ಹಾಗಾದ್ರೆ tan ಬೀಟಾ ಇಸ್ ಈಕ್ವಲ್ಸ್ ಟು 1/3 ಆದ್ರೆ ಸೊ ನಮಗೆ sin ಬೀಟಾ ಇಸ್ ಈಕ್ವಲ್ಸ್ ನಮಗೆ ಏನು ಬರುತ್ತೆ 1/√10 ಆಗುತ್ತೆ. ಅದೇ ರೀತಿಯಾಗಿ cos ಬೀಟಾ ಇಸ್ ಈಕ್ವಲ್ಸ್ ನಮಗೆ ಏನು ಬರುತ್ತೆ 3/√10 ಆಗುತ್ತೆ. ಓಕೆನಾ? ಸೊ ನಾನು ಏನು ಮಾಡ್ಕೊಂಡ್ಬಿಡ್ತೀನಪ್ಪ ಅಂದ್ರೆ ಐ ವಿಲ್ ಯೂಸ್ ಸೈನ್ ಆಫ್ ಆಲ್ಫಾ ಪ್ಲಸ್ ಬೀಟ್ ಸೈನ್ ಆಫ್ ಯೂಸ್ ಮಾಡ್ಕೊತೀನಿ, ಆಲ್ಫಾ ಮೈನಸ್ ಬೀಟಾನ ಯೂಸ್ ಮಾಡ್ಕೊಳ್ಳೋಣ. Right, so we know that so sin of alpha minus beta is equals ನಮಗೆ ಇಲ್ಲಿ ಆಲ್ಫಾ ಮೈನಸ್ ಬೀಟಾ ಕೊಟ್ಟಿದ್ದಾರೆ, ಹಾಗಾಗಿ ನಾನು ಏನು ಮಾಡ್ತೀನಿ sin of alpha minus beta ತಗೊಳ್ತೀನಿ. ಫಾರ್ಮುಲಾ ಏನು? ಸೊ sin alpha into cos beta ಮೈನಸ್ cos alpha into ಏನಾಗುತ್ತೆ sin beta ಆಗುತ್ತೆ. ಹಾಗಾದ್ರೆ ನಾವೇನ್ ಮಾಡ್ತಾ ಹೋಗೋಣ, ಸೊ ಇವೆಲ್ಲ ವ್ಯಾಲ್ಯೂಸ್ ಅನ್ನು ಸುತ್ತಬಿಡೋಣ. ಸೈನ್ ಆಲ್ಫಾ ಅಂದ್ರೆ ಏನಿದೆ 4/5 ಇದೆ. ಸೊ ಕಾಸ್ ಬೀಟಾ ಅಂದ್ರೆ ಏನಿದೆ 3/√10 ಇದೆ, ಅದನ್ನು ಬರ್ಕೊಳ್ಳೋಣ 3/√10. ಅಗೇನ್ ಮೈನಸ್ ಕಾಸ್ ಆಲ್ಫಾ ಅಂದ್ರೆ ಏನಿದೆ 3/5 ಇದೆ. ಸೊ ಸೈನ್ ಬೀಟಾ ಅಂದ್ರೆ ಏನಿದೆ 1/√10 ಇದೆ. ಸೊ ಇದನ್ನ ಸಿಂಪ್ಲಿಫೈ ಮಾಡ್ಕೋಬೇಕು. ಸೊ ನೋಡಿ ಡಿನಾಮಿನೇಟರ್ ನೋಡ್ತಾ ಹೋಗಿ. ಸೊ ಏನನ್ನ ನಾವು ಕಾಮನ್ ತಗೊಳ್ಬಹುದು. ಸೊ ಇಲ್ಲಿ 1/5√10 ಇದೆ. ಅಗೇನ್ ಇಲ್ಲಿ 1/5√10 ಇದೆ. ಸೊ ವಿ ಕ್ಯಾನ್ ಟೇಕ್ 5√10 ಆಸ್ ಎ ಕಾಮನ್ ಔಟ್. ಸೊ ನಮಗೇನು ಬರುತ್ತೆ 12 ಮೈನಸ್ ಅಲ್ವಾ. ಸೊ ನಮಗೆ ಸೈನ್ ಬೀಟಾ 1/√10. ಸೊ ಹಾಗಾದ್ರೆ ನಮಗೇನು ಬರುತ್ತೆ ಇಲ್ಲಿ 3 ಬರ್ತದೆ. ಹಾಗಾದ್ರೆ ದೇರ್ ಫೋರ್ ವಿ ಗೆಟಿಂಗ್, ಸೊ ನಾವೀಗ ಇಲ್ಲಿ ಬರ್ಬಿಡೋಣ. ಸೊ 12 ಮೈನಸ್ 3 ಮಾಡಿದ್ರೆ ನಮಗೇನು ಬರುತ್ತೆ 9 ಬರುತ್ತೆ. 9 ಡಿವಿಸಿಬಲ್ ಬೈ 5√10 ಬರುತ್ತೆ. ದಟ್ ಈಸ್ ಸೈನ್ ಆಫ್ ಆಲ್ಫಾ ಮೈನಸ್ ಬೀಟಾ ಆಗುತ್ತೆ. ನಮಗೆ ಕೇಳಿರೋದೇನೋ ಆಲ್ಫಾ ಮೈನಸ್ ಬೀಟಾ ಅಂತ ಕೇಳಿದ್ರೆ, ಸೊ ದೇರ್ ಫೋರ್ ಆಲ್ಫಾ ಮೈನಸ್ ಬೀಟಾ ಇಸ್ ಈಕ್ವಲ್ಸ್ ಟು ಸೈನ್ ಇನ್ವರ್ಸ್ ಆಫ್ 9 ಡಿವಿಸಿಬಲ್ ಬೈ 5√10 ಆಗುತ್ತೆ. ಹಾಗಾದ್ರೆ ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಗೊತ್ತಿದೆ ಅಲ್ವಾ? ರೈಟ್. ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. The value of sin inverse of 12/13 minus sin inverse of 3/5 is equals to ಅಂತ ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನ್ π/2 minus sin inverse of 56/65. ಆಪ್ಷನ್ ಬಿ π minus sin inverse of 63/65. ಆಪ್ಷನ್ ಸಿ π/2 minus cos inverse of 9/65. ಆಪ್ಷನ್ ಡಿ π minus cos inverse of 33/65 ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ದೀಸ್ ಆರ್ ದ ಗಿವನ್ ಆಪ್ಷನ್ಸ್. ಸೊ ನೋಡೋಣ ಈಗ. ಸೊ ನಮಗೆ ಏನು ಕೊಟ್ಟಿದ್ದಾರೆ, ವಿ ಹ್ಯಾವ್ ಟು ಫೈಂಡ್ ಔಟ್ ದ ಸೊಲ್ಯೂಷನ್ ಫಾರ್ ದಿಸ್ ಒನ್. ಸೊ ಸೈನ್ ಇನ್ವರ್ಸ್ ಆಫ್ ದ ಗಿವನ್ 12/13 ಮೈನಸ್ ಸೈನ್ ಇನ್ವರ್ಸ್ ಆಫ್ ಏನು ಕೊಟ್ಟಿದ್ದಾರೆ 3/5 ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸೊ ವಿ ನೋ ದಟ್ ಒನ್ ಆಫ್ ದಿ ಫಾರ್ಮುಲಾ ನಮಗೆ ಗೊತ್ತಿದೆ, ನಾನು ನಿಮಗೆ ಬರ್ಸಿದ್ದೀನಿ. ಸೊ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ವೈ ಅದಲ್ವಾ. ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ವೈ ವಿ ಕ್ಯಾನ್ ರೈಟ್ ಇಟ್ ಆಸ್, ಸೊ ನಮಗೆ ಏನಂತ ಬರೀಬಹುದು ಇದನ್ನ. ಸೊ ದಿಸ್ ಮಸ್ಟ್ ಬಿ ಇಸ್ ಈಕ್ವಲ್ಸ್ ಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇಂಟು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ವೈ ಸ್ಕ್ವೇರ್ ಮೈನಸ್ ಸೊ ವೈ ಆಫ್ ಸ್ಕ್ವೇರ್ ರೂಟ್ ಆಫ್ ಏನಂತ ಬರೀಬಹುದು 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಬರ್ಕೊಂತ ಹೋಗಬಹುದು. ಸೊ ಇಲ್ಲಿ ಮೈನಸ್ ಕೊಟ್ಟಿದ್ರಲ್ವಾ, ಸೊ ವಿಲ್ ಪುಟ್ ಅ ಮೈನಸ್ ಇದಾಗುತ್ತೆ. ಫಾರ್ ದಿಸ್ ಏನಕ್ಕೆ, ಸೊ ಎಕ್ಸ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ -1, ಅಗೇನ್ ವೈ ಮಸ್ಟ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 1, ಅಗೇನ್ ಅಂಡ್ ಏನಾಗಿರ್ಬೇಕು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 1 ಆಗಿರ್ಬೇಕು. ಆರ್ ಇನ್ನೊಂದು ಕಂಡೀಷನ್ ಏನೋ, ದೇರ್ ಪ್ರಾಡಕ್ಟ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ 0 ಅಂಡ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಗ್ರೇಟರ್ ದ್ಯಾನ್ 1 ಆಗಿದ್ದಾಗ ವಿ ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ. ಹಾಗಾದ್ರೆ ದೇರ್ ಫೋರ್ ಇದನ್ನ ಹೆಂಗ್ ಬರೀಬಹುದು ನಾವು, ಸೊ ದಿಸ್ ಇಂಪ್ಲೈಸ್ ದಟ್ ಸೊ ಸೈನ್ ಇನ್ವರ್ಸ್ ಆಫ್ 12/13 ಹೌದಲ್ವಾ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಸೊ ವೈ ಸ್ಕ್ವೇರ್ ಇದೆ, ಇದನ್ನೇ ತಗೊಳ್ಳೋಣ ಎಕ್ಸ್ ಅಂತ ಅನ್ಕೊಳ್ಳೋಣ, ಇದನ್ನ ವೈ ಅಂತ ಅನ್ಕೊಳ್ಳೋಣ. ಸೊ 9/25 ಆಗತ್ತೆ ಮೈನಸ್ ಸೊ 3/5 ಆಫ್ ಸೊ ಸ್ಕ್ವೇರ್ ರೂಟ್ ಆಫ್ ಏನಾಗುತ್ತೆ 1 ಮೈನಸ್ ಸೊ 144/169 ಆಗುತ್ತೆ ಹೌದಲ್ವಾ. ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಏನಂತ ಬರೀಬಹುದು,
ಸೊ ಸೈನ್ ಇನ್ವರ್ಸ್ ಆಫ್, ಸೊ ನಮಗೆ 25 ಮೈನಸ್ 9 ಮಾಡಿ 16/25 ಬರುತ್ತೆ, 4/25 ಬರ್ತಾ ಹೋಗ್ತದೆ. ಅಗೇನ್ ಇಲ್ಲಿ ನೋಡಿ 169 ಮೈನಸ್ 144 ಮಾಡಿ, ಸೊ ನಮ್ಗೆ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋದಂಗೆಲ್ಲ ಸೊ ಹಿಯರ್ ವಿ ಗೆಟಿಂಗ್ ಸೊ 12/13 ನಮಗೆ ಇಲ್ಲಿ ಬರುತ್ತೆ 4/5 ಬರುತ್ತೆ, ಮೈನಸ್ 3/5 ಆಫ್ ವಿ ಗೆಟಿಂಗ್ ನಮ್ಗೆ ಏನು ಬರ್ತಾ ಹೋಗ್ತದೆ ಇಲ್ಲಿ 5/13 ಬರ್ತದೆ, ಸಾರಿ 5 ಅಲ್ಲ 15/13 ಬರ್ತಾ ಹೋಗ್ತದೆ. ಹಾಗಾದ್ರೆ ಸೊ ನಾವು ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮಗೇನು ಬರುತ್ತೆ, ಸೈನ್ ಇನ್ವರ್ಸ್ ಆಫ್ ವಿ ಆರ್ ಗೆಟಿಂಗ್, ಸೊ ಸಿಂಪ್ಲಿಫೈ ಮಾಡಿ ಡೈರೆಕ್ಟ್ ಆಗಿ ಬರೀತೀನಿ ನಾನು, 33 ಏನು ಬರ್ತದೆ 65 ಬರ್ತಾ ಹೋಗ್ತದೆ. ವಿ ನೋ ದಟ್ ಸೊ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ಸ್ ಅಂತ 5/2 ಅಂತ ಗೊತ್ತಿದೆ. ಹಾಗಾದ್ರೆ ಇದನ್ನ ಹೆಂಗ್ ಬರ್ಕೊಂಡ್ಬಿಡ್ಬೋದು ನಾವು, ಪೈ ಮೈನಸ್, ಯಾಕಂದ್ರೆ ಆಪ್ಷನ್ಸ್ ಎಲ್ಲವೆಲ್ಲದೆ ಪೈ ಮೈನಸ್ ಇರ್ತವೆ, ಸೊ ವಿ ಕ್ಯಾನ್ ರಿಟ್ ಇಟ್ ಆಸ್ ಪೈ ಮೈನಸ್ ಆಫ್ ಕಾಸ್ ಇನ್ವರ್ಸ್ ಆಫ್ ಏನಂತ ಬರಿಬಹುದು 33/65 ಅಂತ ಬರಿಬಹುದು. ಹಾಗಾದ್ರೆ ಆಪ್ಷನ್ಸ್ ಅಲ್ಲಿ ಏನಿದೆ, ಸೊ 63/65 ಇದೆ, ಸೊ 33/65 ಇದೆ. ಹೌದಲ್ವಾ? ಹಾಗಾದ್ರೆ ಸೊ ಪೈ ಮೈನಸ್, ಸೊ ಬೈ ಯೂಸಿಂಗ್ ಅಗೇನ್ ನಾನೇ ಮಾಡ್ತೀನಿ, ನಮಗೆ ಪೈಥಾಗೋರಸ್ ಟ್ರಿಪ್ಲೆಟ್ಸ್ ಗೊತ್ತಿದೆ, ಸೊ ಯಾವ್ದಾದ್ರು 33, 56, ಸೊ 65 ಆರ್ ಪೈಥಾಗೋರಸ್ ಟ್ರಿಪ್ಲೆಟ್ಸ್. ಸೊ ಇದನ್ನ ನಾನು ಎಂತ ಬರ್ಕೊಂಡ್ಬಿಡ್ತೀನಪ್ಪ ಅಂದ್ರೆ ಇನ್ ದ ಫಾರ್ಮ್ ಆಫ್, ನಾನು ಬರ್ಕೊಳ್ಳೋಣ, ಸೊ ಸೈನ್ ಅಲ್ಲೇ ಬರ್ಕೊಳ್ಳೋಣ. ಸೊ ಸೈನ್ ಇನ್ವರ್ಸ್ ಆಫ್ ನಮ್ಗೆ ಏನು ಬಂದ್ಬಿಡ್ತದೆ 56 ಡಿವಿಸಿಬಲ್ ಬೈ 65 ಆಗುತ್ತೆ. ನಾನು ಡೈರೆಕ್ಟ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ, ಪೈಥಾಗೋರಸ್ ಟ್ರಿಪ್ಲೆಟ್ಸ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ, ಹೌದಲ್ವಾ? ಸೊ ನಮಗೆ ಕೊಟ್ಟಿರುವಾಗೆ ಇಲ್ಲಿ ಆಪ್ಷನ್ ಅಲ್ಲಿ ಕಾಸ್ ಇನ್ವರ್ಸ್ ಆಫ್ ಯಾವುದೂ ಇಲ್ಲ, 33/65, ಸಾರಿ 33/65, 33/65 ಇಲ್ಲಿದೆ ಅಲ್ವಾ. ಆಪ್ಷನ್ ಡಿ ಅಂದ್ರೆ ಪೈ ಮೈನಸ್ ಕಾಸ್ ಇನ್ವರ್ಸ್ ಆಫ್ 33/65 ಇದೆ. ಸೊ ಇನ್ನೊಂದೇನಿದೆ 56/65 ಇದೆ. ಕೆಲವೊಮ್ಮೆ ಸೊ ಎರಡು ಆಪ್ಷನ್ಸ್ ಕೊಡಬಹುದು ನೋಡಿ, ಈ ರೀತಿ ಅಂತ ಕ್ವಶನ್ಸ್ ನಮಗೆ ಎಲ್ಲಿ ಬರ್ತವೆ, JE ಅಲ್ಲಿ ಬರ್ತಾ ಹೋಗ್ತವೆ. ಆಪ್ಷನ್ ಅಂದ್ರೆ ಆಪ್ಷನ್ ಡಿ ಮತ್ತೆ ಆಪ್ಷನ್ ಎ ಕೂಡ ಕರೆಕ್ಟ್ ಆಗ್ತಾ ಹೋಗ್ತದೆ. ಓಕೆನಾ? ರೈಟ್. ದ ನೆಕ್ಸ್ಟ್ ಕ್ವಶನ್, the domain of the function f of x is equals to sine inverse of mod x plus 5 divisible by x square plus 1 ಅಂತ ಕೊಟ್ಟಿದ್ದಾರೆ. We have to find out the domain. ಡೊಮೈನ್ ಅಂದ್ರೆ ಏನು, we have to find out the value of inputs. Inputs ಅಂದ್ರೆ ನಾವು ಇಲ್ಲಿ x values ಅನ್ನ ಫೈಂಡ್ ಮಾಡ್ಕೋಬೇಕು. So is minus infinity to minus a union a to infinity, then the value of a is, ನಾವೇನ್ ಮಾಡ್ಬೇಕೀಗ, ವ್ಯಾಲ್ಯೂ ಆಫ್ ಎ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಫಾರ್ ದಿಸ್ ಅ ಸೊಲ್ಯೂಷನ್, ನೋಡಿ ಸ್ವಲ್ಪ ಇದು ಲೆಂತ್ ಆಗುತ್ತೆ. ಈ ಕ್ವಶನ್ JEE ಅಲ್ಲಿ ಕೇಳಿದ್ರು. ಸೊ ನೋಡಿ ಈಗ ಸೈನ್ ಇನ್ವರ್ಸ್ ನಮ್ಗೆ ಏನ್ ಕೊಟ್ಟಿದ್ದಾರೆ, mod x plus 5 x square plus 1 ಅಂತ ಕೊಟ್ಟಿದೆ. ಹಾಗಾದ್ರೆ mod x plus 5 is always a positive quantity. Again x square plus 1 is always ಏನಾಗುತ್ತೆ, ಪಾಸಿಟಿವ್ ಕ್ವಾಂಟಿಟಿ ಆಗುತ್ತೆ. ಸೊ therefore so mod x plus 5 divisible by x square plus 1 which is always less than or equals to 1 ಏನಾಗುತ್ತೆ, greater than or equals ಆಗುತ್ತೆ -1. ಅಥವಾ ಸೊ ಸೈನ್ ಇನ್ವರ್ಸ್ ಫಂಕ್ಷನ್ ಎಲ್ಲಿಂದ ಎಲ್ಲಿಗೆ ಇರ್ತದೆ, -1 to 1 ಇರ್ತದೆ. ಮೋರ್ ಓವರ್ ನಮಗೆ ಸೊ mod x plus 5 x square plus 5 ಪಾಸಿಟಿವ್ ಆಗಿರೋದ್ರಿಂದ therefore ನಾವೇನಂತ ಬರಿಬಹುದು, mod x plus 5 divisible by x square plus 1 which is always greater than 0 ಆಗುತ್ತೆ for all x belongs to R, because mod x plus 5 is also positive, x square plus 1 is also positive, therefore it is always so ಏನಾಗುತ್ತೆ, greater than 0 ಆಗಿರ್ತದೆ. ಹಾಗಾದ್ರೆ ಗ್ರೇಟರ್ ದ್ಯಾನ್ 0 ಅಂದ್ರೆ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 1 ಆಗಿದೆ. ಸೊ ನೋಡ್ತಾ ಹೋಗೋಣ. ಫಾರ್ ದ ಡೊಮೈನ್ ನೆಕ್ಸ್ಟ್ ಏನ್ ಮಾಡ್ಕೊಳ್ಳೋಣ, ಸೊ ಫಾರ್ ನಾವೇನ್ ಮಾಡ್ತಾ ಹೋಗೋಣ ಈಗ, mod x plus 5 divisible by x square plus 1 less than or equals to 1 ಗೆ ನಾನೇ ಮಾಡ್ತಾ ಹೋಗ್ತೀನಿ, ಫೈಂಡ್ ಔಟ್ ಮಾಡ್ತಾ ಹೋಗ್ತೀನಿ. ಹಾಗಾದ್ರೆ x square plus 1 ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ಸೊ ನಮಗೆ ಗೊತ್ತಿದೆ ಅಗೇನ್ ನಾವು x ಸ್ಕ್ವಯರ್ ಅನ್ನ ನಾವೇಂತ ಬರೀಬಹುದು, mod x ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಹಾಗಾಗಿ ಸೊ ಇದು ನಾನು ಕ್ವಾಡ್ರಾಟಿಕ್ ಇಕ್ವೇಶನ್ ಕನ್ವರ್ಟ್ ಮಾಡ್ಕೊಂಡ್ರೆ ಸೊ ನಮಗೇನು ಬರುತ್ತೆ, mod x ಹೋಲ್ ಸ್ಕ್ವೇರ್ ಮೈನಸ್ mod x ಮೈನಸ್ 4 ವಿಚ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಆಗುತ್ತೆ 0 ಆಗುತ್ತೆ. ಇದನ್ನೆಲ್ಲದನ್ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. ಸೊ +1 ಈ ಕಡೆ ಬಂದಿದೆ ಆಗುತ್ತೆ -1 ಆಗುತ್ತೆ. ಹಾಗಾದ್ರೆ -4 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಆಗ್ತದೆ. ಓಕೆನಾ? ಸೊ ಇದನ್ನ ಫ್ಯಾಕ್ಟರೈಸೇಷನ್ ಮಾಡ್ಲಿಕ್ಕೆ ಬರಲ್ಲ. ಸೊ ವಿಲ್ ಗೋ ಫಾರ್ ಶ್ರೀಧರಾಚಾರ್ಯ ಫಾರ್ಮುಲಾ ಮೆಥಡ್. x is equals to -b plus or minus square root of b square minus 4ac divisible by 2a ಅಂತ ಗೊತ್ತಿದೆ. ಹಾಗಾದ್ರೆ ಸೊ ದಿಸ್ ಇಂಪ್ಲೈಸ್ ದಟ್
ಸೊ ನಮಗೆ ರೂಟ್ಸ್ ಏನು ಬರ್ತಾವಪ್ಪ ಅಂದ್ರೆ ನಾ ಮಾಡ್ ಎಕ್ಸ್. ಸೊ ಒಂದು ರೂಟ್ ನಮಗೆ ಏನು ಬರುತ್ತೆ 1 ಮೈನಸ್ ಸ್ಕ್ವೇರ್ ರೂಟ್ ಆಫ್ 17/2 ಬರ್ತದೆ. ಆರ್ ಇನ್ನೊಂದು ಏನು ಬರ್ತದೆ ನಮಗೆ, ಸೊ mod x ಮೈನಸ್ ಸೊ 1 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 17 ನಮ್ಗೇನು ಬರ್ತದೆ 2 ಬರ್ತಾ ಹೋಗೋದು, ವಿಚ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0 ಆಗಿರ್ತದೆ. ಓಕೆನಾ, ನಿಮ್ಗೆಲ್ಲರಿಗೂ ಗೊತ್ತಿದೆ. ಸೊ ಫಾರ್ಮುಲಾ ಏನು, ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಸೊ ಬಿ ಸ್ಕ್ವೇರ್ ಮೈನಸ್ 4ac ಡಿವಿಸಿಬಲ್ ಬೈ 2a ಫಾರ್ಮುಲಾನ ಯೂಸ್ ಮಾಡಿಕೊಂಡೆ. ಇನ್ಸ್ಟೆಡ್ ಆಫ್ ಎಕ್ಸ್ ಇಲ್ಲಿ ಏನಿದೆ ಮಾಡ್ ಎಕ್ಸ್ ಇದೆ ಅಷ್ಟೇ. ಸೊ ನಮಗೆ ಸೊ ರೂಟ್ಸ್ ಬರ್ತಾ ಹೋಗ್ತವೆ 1 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 17/2 ಬರ್ತಾ ಹೋಗ್ತದೆ. ಹಾಗಾದ್ರೆ ದೀಸ್ ಆರ್ ದಿ ರೂಟ್ಸ್. ಓಕೆನಾ, ಹಾಗಾದ್ರೆ ನಮಗೇನು ಬರ್ತಾ ಹೋಗ್ತದೆ ದೇರ್ ಫೋರ್ ಸೊ ಮಾಡ್ ಎಕ್ಸ್ ಇಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ನಮಗೇನು ತಗೊಳ್ಬೋದು ನಾವು 1 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 17/2 ಅಂತ ತಗೊಳ್ಬೋದು. ಯಾಕಂದ್ರೆ ನಾವು 1 ಮೈನಸ್ ಸ್ಕ್ವೇರ್ ರೂಟ್ ಆಫ್ 17/2 ನಾವೇನು ಮಾಡ್ತಾ ಹೋಗ್ತೀನಿ, ನಾನು ಇಲ್ಲಿ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀನಿ. ಹಾಗಾದ್ರೆ ಮಾಡ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 1 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 17/2 ಅದಕ್ಕಿನ ಸೊ ನಮ್ಗೆ ಏನಂತ ಬರೀಬೋದು, ಸೊ ಎಕ್ಸ್ ಬಿಲಾಂಗ್ಸ್ ಟು ಏನಾಗುತ್ತೆ minus infinity to, so we getting minus 1 plus square root of 17 divisible by 2 ಆಗುತ್ತೆ. this is included, so union so 1 plus square root of 17/2 to so ಏನಾಗುತ್ತೆ infinity ಆಗುತ್ತೆ. ಯಾಕಂದ್ರೆ we know that mod x is greater than or equals to a, then ಏನಾಗುತ್ತೆ x is greater than or equals to a or x is less than or equals ಆಗುತ್ತೆ minus a ಆಗುತ್ತೆ. this is the property, so that we can write it as. ಹಾಗಾದ್ರೆ ಸೊ ಇದು ಕಂಪೇರ್ ಮಾಡ್ಕೊಂಡಾಗ ಸೊ ಇನ್ ದ ಪ್ಲೇಸ್ ಆಫ್ a ಅಲ್ಲಿ ಏನಿದೆ 1 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 17/2 ಇದೆ. ನೋಡಿ ನಾನು ಇಲ್ಲಿ ಸ್ಟೆಪ್ಸ್ ಎಲ್ಲ ರಿಡ್ಯೂಸ್ ಮಾಡಿದ್ದೀನಿ. ಏನೇನು ಸ್ಟೆಪ್ಸ್ ಅನ್ನು ರಿಡ್ಯೂಸ್ ಮಾಡಿದ್ದೀನಿ, ಇಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನ್ ನಾನು ಸೊ ಸಿಂಪ್ಲಿಫೈ ಮಾಡ್ತಾ ಕೂತ್ಕೊಂಡಿಲ್ಲ. ಬೈ ಯೂಸಿಂಗ್ ಶ್ರೀಧರಾಚಾರ್ಯ ಮೆಥಡ್ ಸಾಲ್ವ್ ಮಾಡೋದ್ರಿಂದ ನಮಗೆ ರೂಟ್ಸ್ ಬರ್ತಾ ಹೋಗ್ತವೆ 1 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 17/2 ಬರ್ತಾ ಹೋಗ್ತದೆ. ಹಾಗಾದ್ರೆ ಮಾಡ್ ಎಕ್ಸ್ ಮೈನಸ್ ಆಲ್ಫಾ ಮಾಡ್ ಎಕ್ಸ್ ಮೈನಸ್ ಬೀಟಾ ಅಂತ ಬರ್ಕೊಳ್ಬಹುದು. ಹಾಗಾದ್ರೆ ಫ್ರಮ್ ದಿಸ್ 1 ಮೈನಸ್ ಸ್ಕ್ವೇರ್ ರೂಟ್ ಆಫ್ 17/2 ನಾನು ಏನು ಮಾಡ್ತೀನಿ, ರೂಟ್ ಅನ್ನ ನೆಗ್ಲೆಕ್ಟ್ ಮಾಡ್ತೀನಿ. ಯಾಕಂದ್ರೆ ಆಲ್ವೇಸ್ ಏನಾಗಿರ್ಬೇಕು, ಸೊ ನಮಗೆ ಪಾಸಿಟಿವ್ನೇ ಬರ್ತಾ ಹೋಗಬೇಕು. ಸೊ ಹಾಗಾಗಿ ಸೊ ಮಾಡ್ ಎಕ್ಸ್ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಬಂತು 1 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 17/2 ಬಂತು. ಸೊ ಮಾಡ್ ಎಕ್ಸ್ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಎ, ಆದರೆ ಎಕ್ಸ್ ಮಸ್ಟ್ ಬಿ ಗ್ರೇಟರ್ ದನ್ ಎ ಅಂಡ್ ಎಕ್ಸ್ ಇಸ್ ಲೆಸ್ ದನ್ ಆರ್ ಈಕ್ವಲ್ ಆಗುತ್ತೆ ಮೈನಸ್ ಎ ಆಗ್ತಾ ಹೋಗ್ತದೆ. ಹಾಗಾಗಿ ಇನ್ ದ ಪ್ಲೇಸ್ ಆಫ್ ಎ ಅಲ್ಲಿ ನಮ್ಗೆ ಏನು ಬರ್ತಾ ಹೋಗ್ತದೆ 1 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 17/2 ಬರ್ತಾ ಹೋಗ್ತದೆ. ಸೊ ಆಪ್ಷನ್ ನಮ್ಗೆ ಏನಾಗುತ್ತೆ, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ, ಸೊ ನೆಕ್ಸ್ಟ್ 32 ಕ್ವಶನ್ ಏನು ಕೊಟ್ಟಿದ್ದಾರೆ, 2π ಮೈನಸ್ ಸೈನ್ ಇನ್ವರ್ಸ್ ಆಫ್ 4/5 ಪ್ಲಸ್ ಸೈನ್ ಇನ್ವರ್ಸ್ ಆಫ್ 5/13 ಪ್ಲಸ್ ಸೈನ್ ಇನ್ವರ್ಸ್ ಆಫ್ 16/65 ಕೊಟ್ಟಿದ್ದಾರೆ. ದೆನ್ ಈಸ್ ಈಕ್ವಲ್ಸ್ ಟು ಅಂತ ಹೇಳ್ತಾರೆ. ಆಪ್ಷನ್ ಎ π/2, ಆಪ್ಷನ್ ಬಿ π/4/4, ಆಪ್ಷನ್ ಸಿ 3π/2, ಆಪ್ಷನ್ ಡಿ 7π/2 ಅಂತ ಕೊಟ್ಟಿದ್ದಾರೆ. ಅದಲ್ವಾ, ಸೊ we have to find out the value of this one. ಹಾಗಾದ್ರೆ ಈ ವ್ಯಾಲ್ಯೂನ ಫೈಂಡ್ ಮಾಡ್ಕೋಬೇಕಂದ್ರೆ ನಮಗೆ ಏನು ಮಾಡಬೇಕು, ನಾವೀಗ ಇದಿಷ್ಟು ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡ್ಕೊಂಡ್ರೆ ಸೊ ನಮಗೆ ಈ 4 ಆಪ್ಷನ್ ಅಲ್ಲಿ ಯಾವ್ದಾದ್ರು ಒಂದು ಆಪ್ಷನ್ ಕರೆಕ್ಟ್ ಆಗ್ಬಹುದು. ಹೌದಲ್ವಾ, ಹಾಗಾದ್ರೆ ಸೊಲ್ಯೂಷನ್ ಫೈಂಡ್ ಮಾಡ್ತಾ ಹೋಗೋಣ ಇದಕ್ಕೆ. ಸೊ 2π ಮೈನಸ್ ಸೈನ್ ಇನ್ವರ್ಸ್ ಆಫ್ ನಮಗೆ ಏನು ಕೊಟ್ಟಿದ್ದಾರೆ 4/5 ಪ್ಲಸ್ ಸೈನ್ ಇನ್ವರ್ಸ್ ಆಫ್ 3/13 ಪ್ಲಸ್ ಸೈನ್ ಇನ್ವರ್ಸ್ ಆಫ್ 16/65 ಆಗುತ್ತೆ. ಓಕೆನಾ, ಸೊ ಹಾಗಾದ್ರೆ ನಾನೇ ಮಾಡ್ಬಿಡ್ತೀನಿ, ಇವೆಲ್ಲದನ್ನು ಸೈನಲ್ಲಿ ಇರೋದು ಎಲ್ಲದನ್ನು ಟ್ಯಾನಲ್ಲಿ ಬರ್ಕೊಂಡ್ಬಿಡ್ತೀನಿ. ಸೊ 2π ಮೈನಸ್ ಸೊ ನಮಗೆ ಪೈಥಾಗೋರಸ್ ಟ್ರಿಪ್ಲೆಟ್ಸ್ ಗೊತ್ತಿದ್ದಾವೆ. ಏನೇನು 4, 3, 5 1 ಪೈಥಾಗೋರಸ್ ಟ್ರಿಪ್ಲೆಟ್ಸ್. ನೆಕ್ಸ್ಟ್ ಏನು ಗೊತ್ತಿದೆ 5, 13, 12 ಆರ್ ಪೈಥಾಗೋರಸ್ ಟ್ರಿಪ್ಲೆಟ್ಸ್. ನೆಕ್ಸ್ಟ್ 16, 65, 63 ಆರ್ ಆಲ್ ಏನಾಗಿದ್ದಾವೆ ಪೈಥಾಗೋರಸ್ ಟ್ರಿಪ್ಲೆಟ್ಸ್ ಆಗಿದ್ದಾವೆ. ಹಾಗಾದ್ರೆ ಸೊ ಸೈನ್ ಇನ್ವರ್ಸ್ ಆಫ್ 4/5 ಇದೆ. ಇದನ್ನ ನಾನು ಏನು ಮಾಡ್ತೀನಿ, ಟ್ಯಾನ್ ಅಲ್ಲಿ ಬರ್ಕೊಂಡ್ಬಿಡ್ತೀನಿ. ಸೊ ನಮಗೆ ಟ್ಯಾನ್ ಇನ್ವರ್ಸ್ ಆಫ್ ನಮಗೆ ಏನು ಬಂದ್ಬಿಡುತ್ತೆ 4/3 ಆಗುತ್ತೆ. ಅಗೇನ್ ಇದನ್ನು ಕೂಡ ನಾನು ಏನು ಮಾಡ್ತೀನಿ, ಟ್ಯಾನ್ ಇನ್ವರ್ಸ್ ಅಲ್ಲೇ ಬರ್ಕೊಡ್ತೀನಿ. ಸೊ ನಮಗೆ 5 ಏನು ಬರ್ತದೆ 12 ಬರ್ತದೆ. ಅಗೇನ್ ಇದನ್ನು ಕೂಡ ನಾನು ಏನು ಮಾಡ್ತೀನಿ, ಟ್ಯಾನ್ ಇನ್ವರ್ಸ್ ಅಲ್ಲಿ ಕನ್ವರ್ಟ್ ಮಾಡ್ಕೊತೀನಿ. 16 ನಮಗೆ ಏನಾಗುತ್ತೆ 63 ಬರ್ತದೆ. ಹಾಗಾದ್ರೆ ಸೊ ದಿಸ್ ಇಂಪ್ಲೈಸ್ ದಟ್ ಈಗ ನಾವೇನು ಮಾಡ್ಬೋದು 2π ಮೈನಸ್ ಸೊ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ವೈ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳೋಣ ಇದಕ್ಕೆ.
ಸೊ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ವೈ ಫಾರ್ಮುಲಾ ಬರೆದ್ರೆ ನಮ್ಗೆ ಏನಾಗುತ್ತೆ ಟ್ಯಾನ್ ಇನ್ವರ್ಸ್ ಆಫ್ 4/3 ಪ್ಲಸ್ 5/12 ಡಿವಿಸಿಬಲ್ ಬೈ 1 ಮೈನಸ್ 4/3 ಇಂಟು 5/12 ಸೊ ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ 16/63 ಆಗುತ್ತೆ. ಹಾಗಾದ್ರೆ ನಾವು ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ವಿ ಗೆಟಿಂಗ್, ಸೊ ನಾನು ಡೈರೆಕ್ಟಾಗಿ ಬರ್ತಾ ಹೋಗ್ತೀನಿ. ಸೊ ವಿ ಗೆಟಿಂಗ್ 63 ನಮ್ಗೇನು ಬರ್ತಾ ಹೋಗ್ತದೆ 16 ಬರ್ತದೆ ಪ್ಲಸ್ ಇದೇನಿದೆ ಟ್ಯಾನ್ ಇನ್ವರ್ಸ್ ಆಫ್ 16/63 ಇದೆ. ಇದನ್ನು ಅಬ್ಸರ್ವ್ ಮಾಡಿ ನೋಡಿ, ಇಲ್ಲಿ 63/16 ಇದೆ, 16/63 ಇದೆ. ಸೊ ನಾನೇನು ಮಾಡ್ಕೊಂಡ್ಬಿಡ್ತೀನಪ್ಪ ಅಂದ್ರೆ ನಾ ಮೈನಸ್, ಸೊ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ನಾನೇ ಮಾಡ್ಕೊಂಡ್ಬಿಡ್ತೀನಿ ಕಾಟ್ ಅಲ್ಲಿ ಬರ್ಕೊಂಡ್ಬಿಡ್ತೀನಿ. ಕಾಟ್ ಅಲ್ಲಿ ಬರ್ಕೊಂಡಾಗ ನಮ್ಗೆ ಏನಾಗುತ್ತೆ, ಸೊ ಕಾಟ್ ಇನ್ವರ್ಸ್ ಆಫ್, ಸೊ ವಿ ಗೆಟಿಂಗ್ 16/63 ಆಗುತ್ತೆ. ಹಾಗಾದ್ರೆ ಸೊ ವಿ ಕ್ಯಾನ್ ಯೂಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಟ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು 5/2 ಅನ್ನೋದನ್ನ ಐಡೆಂಟಿಟಿನ ನಾವೇನ್ ಮಾಡ್ತಾ ಹೋಗ್ಬೋದು, ಯೂಸ್ ಮಾಡ್ತಾ ಹೋಗಬಹುದು. ಹಾಗಾದ್ರೆ ಸೊ ಇಲ್ಲಿ ಕಾಟ್ ಇನ್ವರ್ಸ್ ಆಫ್ 16/63 ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ 16/63 ಆಗುತ್ತೆ. ಹಾಗಾದ್ರೆ ಸೊ ಇನ್ಸ್ಟೆಡ್ ಆಫ್ ದಿಸ್ ವಿ ಕ್ಯಾನ್ ರಿಟೈರ್ 2π ಮೈನಸ್ ನಾವೆಂತ ಬರಿಬೋದು π/2 ಅಂತ ಬರಿಬೋದು, ಟೇಕಿಂಗ್ 2 ಆಸ್ ದ LCM. ಸೊ 4π ಮೈನಸ್ π ನಮಗೇನಾಗುತ್ತೆ 3π/2 ಆಗುತ್ತೆ. ಹಾಗಾದ್ರೆ ಸೊ ನಮಗೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಸಿ ಅನ್ನೋದೇನು ಕರೆಕ್ಟ್ ಆನ್ಸರ್ ಆಗುತ್ತೆ. ರೈಟ್, ನೋಡಿ ನೆಕ್ಸ್ಟ್ ಕ್ವಶನ್. ಇಫ್ ಎಸ್ ಈಸ್ ದ ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ ಆಫ್ ದ ಸೀರೀಸ್, ಏನ್ ಕೊಟ್ಟಿದ್ದಾರೆ, ಇಫ್ ಎಸ್ ಈಸ್ ದ sum of the first 10 terms of the series, then tan inverse of 1/3 plus tan inverse of 1/7 plus tan inverse of 1/13 plus and so on, then tan of s is equals to ಅಂತ ಕೇಳ್ತಿದ್ದಾರೆ. ನೋಡಿ ಇಲ್ಲಿ sum of first 10 terms ಅಂತ ಕೇಳಿದ್ದಾರೆ, 10 terms of the series ಅಂತ ಕೇಳಿದ್ದಾರೆ. ಹಾಗಾದ್ರೆ ನೋಡೋಣ. ಹಾಗಾದ್ರೆ ಇಲ್ಲಿ ಸಮ್ ಅಂತ ಕೇಳಿದರೆ, ಹಾಗಾದ್ರೆ ಐ ಆಮ್ ಕನ್ಸಿಡರಿಂಗ್ ದ ಸೊಲ್ಯೂಷನ್. ಸೊ ವಿತ್ ಎಸ್, ಸೊ ಎಸ್ ಇಸ್ ಈಕ್ವಲ್ಸ್ ನಾನು ಏನು ತಗೊಂಡ್ಬಿಡ್ತೀನಿ, ಟ್ಯಾನ್ ಇನ್ವರ್ಸ್ ಆಫ್ 1/3 ಪ್ಲಸ್, ಸೊ ಕ್ವಶನ್ ಏನು ಕೊಟ್ಟಿದ್ದಾರೆ, ಟ್ಯಾನ್ ಇನ್ವರ್ಸ್ ಆಫ್ 1/7 ಪ್ಲಸ್, ಸೊ ಟ್ಯಾನ್ ಇನ್ವರ್ಸ್ ಆಫ್ 1/13 ಪ್ಲಸ್ ಅಂಡ್ ಆನ್ ಪ್ಲಸ್ ಎಷ್ಟುವರೆಗೂ, ಸೊ 10th ಟರ್ಮ್ ವರೆಗೂ ಅಂತ ಕೇಳ್ತಿದ್ದಾರೆ. ಹಾಗಾದ್ರೆ ನೋಡಿ, ಈಗ ನಾನು ಇಲ್ಲೊಂದು ಸ್ವಲ್ಪ ಬ್ರೈನ್ ಅನ್ನು ಯೂಸ್ ಮಾಡ್ಕೊಳ್ಳೋಣ. ನಮ್ದು 1/3ನ ಸೊ ನಾನು ಹೆಂಗ್ ಬರ್ಕೊಂಡ್ಬಿಡ್ತೀನಪ್ಪ ನನಗೆ 2 - 1 ಪ್ಲಸ್ 2 × 1 ಅಂತ ಬರ್ಕೊಂಡ್ಬಿಡೋದಲ್ವಾ. ಸೊ 2 - 1 ಏನಾಗುತ್ತೆ 1, ಸೊ 2 × 1 2, ಸೊ 2 + 1 ಏನಾಗುತ್ತೆ 3 ಬಂದ್ಬಿಡುತ್ತೆ. ಅದೇ ರೀತಿಯಾಗಿ ನೋಡಿ ಟ್ಯಾನ್ ಇನ್ವರ್ಸ್ ಆಫ್ ಈಗೇನಿದೆ 1/7 ಇದೆ, ಅಲ್ಲಿ 2 - 1 ಬಂದ್ರೆ ಇದನ್ನ ಹೆಂಗ್ ಬರ್ಕೊಳ್ಬಹುದು 3 - 2 ಅಂತ ಬರ್ಕೊಳ್ಬಹುದಾ. ಹಾಗಾದ್ರೆ 1 + 3 × 2 ಅಂತ ಬರ್ಕೊಳ್ಬಹುದಾ. 3 - 2 ಏನೋ 1, ಸೊ 3 × 2 = 6, 6 + 1 ಏನಾಗುತ್ತೆ 7. ಸೊ ಅದೇ ರೀತಿಯಾಗಿ ವಿ ಕ್ಯಾನ್ ರೈಟ್ ಇಟ್ ಆಸ್ ಟ್ಯಾನ್ ಇನ್ವರ್ಸ್ ಆಫ್, ಸೊ ಇಲ್ಲಿ 3 ಮತ್ತೆ ಇದೆ, ವಿ ಕ್ಯಾನ್ ರೈಟ್ ಇಟ್ ಆಸ್ 4 - 3 ಅಗೇನ್ 1 ಪ್ಲಸ್ ಏನಂತ ಬರೀಬಹುದು 4 × 3 ಪ್ಲಸ್ ಅಂಡ್ ಆನ್. ಸೊ ನಮಗೆ ಏನು ಕೇಳ್ತಿದ್ರೆ ಇಲ್ಲಿ 10th ಟರ್ಮ್ ವರೆಗೆ ಅಂತ ಕೇಳಿದ್ರೆ, ಹಾಗಾದ್ರೆ ಟ್ಯಾನ್ ಇನ್ವರ್ಸ್ ಆಫ್ ನಾನೇನು ಮಾಡ್ಬಿಡ್ತೀನಿ 11 - 10 ಮಾಡಿದ್ರೆ ನಮಗೆ 1 ಬರುತ್ತೆ. ಸೊ 1 + 11 × 10 ಮಾಡ್ಕೊಂಡ್ಬಿಡ್ತೀನಿ. ಹಾಗಾದ್ರೆ therefore s is equals to again ನಾವೇನು ಮಾಡ್ತಾ ಹೋಗೋಣ, ಈಗ tan inverse of x - y divisible by 1 + x × y ಇದೆ, we can use as tan inverse x minus tan inverse y ಫಾರ್ಮುಲಾ ಯೂಸ್ ಮಾಡ್ಕೊಳ್ಬಹುದು. ಹಾಗಾದ್ರೆ ನಮಗೇನು ಬರುತ್ತದೆ, ಸೊ tan inverse of 2 - tan inverse of 1 ಆಗುತ್ತೆ. ನೆಕ್ಸ್ಟ್ ಪ್ಲಸ್ tan inverse of 3 - tan inverse of ಏನಾಗುತ್ತೆ 2 ಆಗುತ್ತೆ, ಪ್ಲಸ್ ಅಂಡ್ ಸೊ ಆನ್ ಪ್ಲಸ್, ಸೊ tan inverse of 11 ಮೈನಸ್ ನಮ್ಗೇನಾಗುತ್ತೆ tan inverse of 10 ಆಗುತ್ತೆ. ಇದನ್ನ ಅಬ್ಸರ್ವ್ ಮಾಡ್ತಾ ಹೋಗೋಣ. ಸೊ tan inverse 1 ಮತ್ತೆ tan inverse 2, tan inverse 2 ಕ್ಯಾನ್ಸಲ್ ಆಗ್ತಾ ಹೋಗ್ತದೆ. ನಮ್ಗೇನು ಕ್ಯಾನ್ಸಲ್ ಆಗುತ್ತೆ ಇಲ್ಲಿ tan inverse 2 ಕ್ಯಾನ್ಸಲ್ ಆಗ್ತಾ ಹೋಗ್ತದೆ. ರೈಟ್, ನೆಕ್ಸ್ಟ್ ಏನು ಮಾಡ್ಬೋದು, ಅದೇ ರೀತಿಯಾಗಿ tan inverse 3 ಕೂಡ ನೆಕ್ಸ್ಟ್ ಯಾವುದೋ ಟರ್ಮ್ ಅಲ್ಲಿ ಏನಾಗುತ್ತೆ tan inverse 3 ಕೂಡ ಕ್ಯಾನ್ಸಲ್ ಆಗ್ತಾ ಹೋಗ್ತದೆ. ಅದೇ ರೀತಿಯಾಗಿ ಸೊ ಈ ಒಂದು ನಂಬರ್ tan inverse 10 ಕೂಡ ಏನಾಗುತ್ತೆ ಹೋಗ್ತದೆ ಕ್ಯಾನ್ಸಲ್ ಆಗ್ತಾ ಹೋಗ್ತದೆ. ಸೊ ಇದನ್ನು ಕ್ಯಾನ್ಸಲ್ ಆಗುತ್ತೆ. ಸೊ ಹಾಗಾದ್ರೆ ನಮಗೆ ಉಳಿಯೋದೇನಪ್ಪಾ ಅಂತಂದ್ರೆ, ಸೊ ವಿ ಗೆಟಿಂಗ್
tan inverse of 11 minus tan inverse of 1 ಉಳಿತದೆ. ಸೊ ಅಗೇನ್ ಬೈ ಯೂಸಿಂಗ್ tan inverse x minus tan inverse y ಫಾರ್ಮುಲಾ ಯೂಸ್ ಮಾಡ್ಕೊಂಡ್ರೆ ಸೊ tan inverse of 11 minus 1 ಬರುತ್ತೆ 10 divisible by 1 plus 11 into 1 11 ಆಗುತ್ತೆ 11 plus 1 ಆಗುತ್ತೆ ಸೊ 12 ಬರ್ತದೆ. ಹಾಗಾದ್ರೆ ಸೊ s is equals to we can write it as tan inverse of ಎಂತ ಬರೀಬಹುದು 5 by ಎಂತ ಬರೋಣ 6 ಅಂತ ಬರೆಯೋಣ. ಹಾಗಾದ್ರೆ ದೆನ್ tan ಆಫ್ s ಅಂತ ಕೇಳಿದ್ರೆ ಸೊ ವಿಲ್ ಅಪ್ಲೈ tan ಆನ್ ಬೋತ್ ಸೈಡ್. ಸೊ tan ಆಫ್ s is equals tan ಆಫ್ tan inverse x ಏನು ಬರ್ತದೆ ನಮಗೆ 5 by 6 ಆಗಿಬಿಡ್ತದೆ. ಸೊ ಆಪ್ಷನ್ ಆಗುತ್ತೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಹಾಗಾದ್ರೆ ನಮಗೆ ಈ ಸ್ಟೆಪ್ ನಿಮಗೆ ಬರ್ಕೊಳಕ್ ಬಂತು ಅಂದ್ರೆ ಇದೇ ನೋಡಿ ಈ ಪ್ರಾಬ್ಲಮ್ ಅಲ್ಲಿರುವಂತಹ ಲಾಜಿಕ್ಕೇ ಇದು. ಓಕೆನಾ, ನಾವು 1/3 ಹೇಗೆ ಬರ್ಕೊಳ್ಬಹುದು ಇನ್ ದ ಫಾರ್ಮ್ ಆಫ್ tan inverse x minus y divisible by 1 plus x into y ಫಾರ್ಮ್ಯಾಟ್ ಅಲ್ಲಿ ಬರ್ಕೊಂಡ್ಬಿಡಬಹುದು. ಓಕೆನಾ, ರೈಟ್. ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ದ ವ್ಯಾಲ್ಯೂ ಆಫ್ tan inverse ಆಫ್ ಏನಿದೆ ವಿಲ್ ಮೂವ್ ಟು ದ ಸಿಂಪಲೆಸ್ಟ್ ಫಾರ್ಮ್ಯಾಟ್ ಹೋಗೋಣ. ಸೊ tan inverse ಆಫ್ ಏನು ಕೊಟ್ಟಿದ್ರೆ square root of 1 plus x square plus square root of 1 minus x square divisible by square root of 1 plus x square minus square root of 1 minus x square. So if mod x is less than 1/2 ಅಂದ್ರೆ it means x lies between minus 1/2 to 1/2 ಅಂತ ಅರ್ಥ. again x is not equals to ಅಂತ ಕೊಟ್ಟಿದ್ದಾರೆ 0 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಆಪ್ಷನ್ ಎ ಏನು ಕೊಟ್ಟಿದ್ದಾರೆ ನಮಗೆ 5/4 minus 1/2 cos inverse of x square ಅಂತ ಕೊಟ್ಟಿದ್ದಾರೆ. ಅಗೇನ್ ಆಪ್ಷನ್ ಬಿ ಏನು ಕೊಟ್ಟಿದ್ದಾರೆ 5/4 plus 1/2 cos inverse of x square ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಕ್ವಶನ್ ಕೊಟ್ಟಿದ್ದಾರೆ 5/4 minus cos inverse of x square ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ 5/4 plus cos inverse into cos inverse of x square ಅಂತ ಕೊಟ್ಟಿದ್ದಾರೆ. ಹೌದಲ್ವಾ? ಆದರೆ ವಿಲ್ ಫೈಂಡ್ ಔಟ್ ದ ಸೊಲ್ಯೂಷನ್. ಸೊ ನಾನೇನು ಮಾಡ್ಬಿಡ್ತೀನಪ್ಪ ಇನ್ ದ ಪ್ಲೇಸ್ ಆಫ್ ಎಕ್ಸ್ ಅಲ್ಲಿ ಅಥವಾ ಇನ್ ದ ಪ್ಲೇಸ್ ಆಫ್ ಎಕ್ಸ್ ಸ್ಕ್ವೇರ್ ಅಲ್ಲಿ ಐ ಆಮ್ ಸಬ್ಸ್ಟಿಟ್ಯೂಟಿಂಗ್ ಆಸ್ ಕಾಸ್ 2θ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಓಕೆನಾ, ಹಾಗಾದ್ರೆ ಫ್ರಮ್ ದಿಸ್ ಸೊ ಇಟ್ ಇಂಪ್ಲೈಸ್ ದಟ್ θ is equals to ನಮಗೆ ಏನಾಗ್ಬಿಡ್ತದೆ 1/2 ಕಾಸ್ ಇನ್ವರ್ಸ್ ಆಫ್ ಏನು ಬಂದ್ಬಿಡ್ತದೆ ಎಕ್ಸ್ ಸ್ಕ್ವೇರ್ ಬಂದ್ಬಿಡ್ತದೆ. ಹಾಗಾದ್ರೆ ಇದೇನಾಗತ್ತಪ್ಪ ನೋಡಿ, ನಾನು ಡೈರೆಕ್ಟ್ ಆಗಿ ಬರೀತಾ ಹೋಗ್ತೀನಿ. ಒಂದು ಸ್ಟೆಪ್ ಬೇಕಾದ್ರೆ ಬರೆಯೋಣ. ದ ಗಿವನ್ tan ಇನ್ವರ್ಸ್ ಆಫ್ ಏನಾಗುತ್ತೆ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಕಾಸ್ ಸ್ಕ್ವೇರ್ 2θ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ cos square 2θ divisible by square root of 1 plus cos square 2θ minus square root of 1 minus cos square 2θ ತಗೊಳ್ಳೋಣ. ದಟ್ ಇಸ್ ದ ಗಿವನ್ ಅಲ್ವಾ? ಆಯ್ತು, ಹಾಗಾದ್ರೆ ಏನು ಮಾಡ್ತಾ ಹೋಗ್ಬೋದು ನೋಡಿ tan ಇನ್ವರ್ಸ್ ಆಫ್ ಸೊ 1 ಪ್ಲಸ್ cos square θನ ಹೌದಲ್ವಾ? ಸೊ ನಾವೇನು ತಗೊಂಡಿದ್ವಿ 1 ಪ್ಲಸ್ ಕಾಸ್ 2θ ಅಂತ ಇದೆ, ಇಲ್ಲಿಂದ 1 ಪ್ಲಸ್ ಕಾಸ್ ಸ್ಕ್ವಯರ್ 2θ ಅಂತ ಇದೆ. ಹಾಗಾದ್ರೆ ನಾವು ಹೆಂಗ್ ಬರ್ಕೊಳ್ಬಹುದು ಇದನ್ನ? ಏನ್ ಮಾಡಬಹುದು? ವಿ ಕ್ಯಾನ್ ರೈಟ್ ಇಟ್ ಆಸ್ 1 ಪ್ಲಸ್ ಕಾಸ್ 2 ಸಾರಿ 1 ಪ್ಲಸ್ ಏನಾಗುತ್ತೆ ಸೊ ಎಕ್ಸ್ ಸ್ಕ್ವಯರ್ ಅಂದ್ರೆ ನಾವೇನು ತಗೊಂಡಿದ್ದೀವಿ 1 ಪ್ಲಸ್ ಕಾಸ್ 2θ ಅಲ್ವಾ? ನಾನೇ ಮಾಡ್ಬಿಟ್ಟಿದ್ದೇನೆ ಸ್ಕ್ವಯರ್ ಮಾಡಿಬಿಟ್ಟಿದ್ದೇನೆ ನೋಡಿ ಅಲ್ವಾ? ಸೊ ಯಾವುದೇ ಕಾರಣಕ್ಕೆ ಏನಿರಬಾರ್ದು ಸ್ಕ್ವಯರ್ ಇರಬಾರ್ದು. ಹಾಗಾದ್ರೆ ಸೊ 1 ಮೈನಸ್ ಕಾಸ್ 2θ ಸೊ 1 ಪ್ಲಸ್ ಕಾಸ್ 2θ ಅಂದ್ರೆ ಏನು ಮಾಡಬಹುದು? ಸೊ ವಿಲ್ ಗೋ ಫಾರ್ ಕಾಸ್ 2θ ಫಾರ್ಮುಲಾ. ಕಾಸ್ 2θ ಇಸ್ ಈಕ್ವಲ್ಸ್ ಟು ವಿ ನೋ ದಟ್ ಸೊ 2 ಸೈನ್ ಎಂತ ಬರೆಯೋದು 1 ಮೈನಸ್ 2 ಸೈನ್ ಸ್ಕ್ವೇರ್ θ ಅಂತ ಬರೀಬಹುದು. ಅಥವಾ ಸೊ ಕಾಸ್ 2θ ನ we can write it as 1 minus 2 sin square θ ಅಂತ ಬರೀಬಹುದು. ಅದೇ ರೀತಿಯಾಗಿ cos 2θ ನ we can write it as 2 cos square θ minus 1 ಅಂತ ಬರೀಬಹುದು. ಹಾಗಾದ್ರೆ 1 minus cos 2θ ಅಂತ ಬರೀಬಹುದು 2 sin square θ ಅಂತ ಬರೀಬಹುದು. 1 plus cos θ ಅಂತ ಬರೀಬಹುದು 2 cos square θ ಅಂತ ಬರೀಬಹುದು. ಹಾಗಾದ್ರೆ ಇನ್ ಕೇಸ್ ಏನಾದ್ರೂ ನಾನು ಇಲ್ಲಿ 2 cos square θ ನ ಯೂಸ್ ಮಾಡ್ಕೊಂಡ್ರೆ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಬರೆಯೋಣ ಬೇಕಾದ್ರೆ ಇನ್ನೊಂದು ಸ್ಟೆಪ್. ಸೊ ಇಲ್ಲಿ ಏನಾಗುತ್ತೆ we can write it as so 2 cos square θ divisible by square root of 2 cos square θ minus ಸೊ ಇಲ್ಲಿಂದ ನ್ಯೂಮರೇಟರ್ ಅಲ್ಲಿ ಪ್ಲಸ್ ಇದೆ ಹೌದಲ್ವಾ?
ಸೊ ಸ್ಕ್ವೇರ್ ರೂಟ್ ಆಫ್ ಅಂತ ಬರಿಬೋದು. ಸೊ 2 ಸೈನ್ ಸ್ಕ್ವೇರ್ ಟೀಟಾ. ಸೊ ಇಲ್ಲದೆ ಮೈನಸ್ ಸ್ಕ್ವೇರ್ ರೂಟ್ ಆಫ್ 2 ಸೈನ್ ಸ್ಕ್ವೇರ್ ಟೀಟಾ ಇದೆ. ಹಾಗಾದ್ರೆ ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್, ಈ ಸ್ಕ್ವೇರ್ ಕ್ಯಾನ್ಸಲ್, ರೂಟ್ ಟು ಕ್ಯಾನ್ಸಲ್ ಅಗೇನ್. ಸೊ ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಡಿನಾಮಿನೇಟರ್ ರೂಟ್ 2 ನ ಕಾಮನ್ ತಗೊಂಡ, ನ್ಯೂಮರೇಟರ್ ರೂಟ್ 2 ಕಾಮನ್ ತಗೊಂಡ, ಅದನ್ನು ಕ್ಯಾನ್ಸಲ್ ಆಗುತ್ತೆ. ಸೊ ನಮಗೆ tan ಇನ್ವರ್ಸ್ ಆಫ್ ಏನ್ ಬರುತ್ತೆ, ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ. ಅಗೇನ್ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಬರುತ್ತೆ. ನಾನು ಅಗೇನ್ ಕಾಸ್ ಥೀಟಾನ ಕಾಮನ್ ತಗೊಂಡ್ಬಿಡ್ತೀನಿ. ವಿ ಕ್ಯಾನ್ ಇಟ್ ಆಸ್ ಸೊ 1 ಪ್ಲಸ್ tan ಥೀಟಾ ಡಿವಿಸಿಬಲ್ ಬೈ ಏನಂತ ಬರಿಬಹುದು, 1 ಮೈನಸ್ tan ಥೀಟಾ ಅಂತ ಬರಿಬಹುದು. ಆಲ್ರೆಡಿ ನಾನು ಈ ರೀತಿಯಂತಹ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡಿದ್ದೀನಿ. 1 ಅನ್ನ ನಾವು ಏನಂತ ಬರಿಬಹುದು, tan ಆಫ್ ಪೈ ಬೈ 4 ಅಂತ ಬರಿಬಹುದು. ಹಾಗಾದ್ರೆ ವಿ ಕ್ಯಾನ್ ಯೂಸ್ tan ಆಫ್ x ಪ್ಲಸ್ y ಫಾರ್ಮುಲಾ ಯೂಸ್ ಮಾಡ್ಕೊಂಡ್ರೆ ಸೊ ವಿ ಕ್ಯಾನ್ ಗೆಟ್ ಇಟ್ ಆಸ್ tan ಆಫ್ ಪೈ ಬೈ 4 ಪ್ಲಸ್ ಥೀಟಾ ಅಂತ ಬರ್ತಾ ಹೋಗ್ತದೆ. ಹಾಗಾದ್ರೆ tan ಇನ್ವರ್ಸ್ ನಮಗೆ ಏನು ಬರುತ್ತೆ, ಪೈ ಬೈ 4 ಪ್ಲಸ್ ಥೀಟಾ ಆದ್ರೆ ಸೊ ದಿಸ್ ಇಂಪ್ಲೈಸ್ ದಟ್ ಸೊ ಪೈ ಬೈ 4 ಪ್ಲಸ್ ಥೀಟಾ ಅಂದ್ರೆ ನಾವೆಂತ ಬರಿಬಹುದು, ಆಫ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಅಂತ ಬರೀಬಹುದು. ಹಾಗಾದ್ರೆ ಸೊ ಆಪ್ಷನ್ ನಮಗೆ ಯಾವ್ದು ಕರೆಕ್ಟ್ ಆಗುತ್ತೆ, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ. ನೆಕ್ಸ್ಟ್ ಕ್ವಶನ್, if sin inverse of x by 2 plus sin inverse of y by 3 is equals to pi by 2, then the point p of x comma y lies on option A circle, option B parabola, option C ellipse, option D hyperbola ಅಂತ ಹೇಳ್ತಿದ್ದಾರೆ. ರೈಟ್. ಸೊ ವಿಲ್ ಮೂವ್ ಟು ದ ಸೊಲ್ಯೂಷನ್ ಫಾರ್ ದಿಸ್ ಒನ್. ಹಾಗಾದ್ರೆ ಸೊ ನಮಗೆ ಈ ಪ್ರಾಬ್ಲಮ್ಗೆ ನಮಗೆ ಹಿಂಟ್ ಆಲ್ರೆಡಿ ಗೊತ್ತಿದೆ. ನಮಗೆ ಏನು, ಸೊ ವಿ ನೋ ದಟ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಪ್ಲಸ್ ಸೊ ಸೈನ್ ಇನ್ವರ್ಸ್ ಆಫ್ ವೈ ಬೈ ಬಿ ಇಸ್ ಈಕ್ವಲ್ಸ್ ಟು ಆಲ್ಫಾ. ಅದೇ ಸೊ ಸೈನ್ ಇನ್ವರ್ಸ್ ಆಫ್ ಆಯ್ತು, ನಮಗೆ ಏನು ಕೊಡ್ತಾರೆ, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ 2 ಪ್ಲಸ್ ಸೈನ್ ಇನ್ವರ್ಸ್ ಆಫ್ ವೈ ಬೈ 3 ಇಸ್ ಈಕ್ವಲ್ಸ್ ಟು ಪೈ ಬೈ 2 ಆದರೆ ದೆನ್ ಪಿ ಆಫ್ ಎಕ್ಸ್ ಕಮ ವೈ ಲೈಸ್ ಆನ್ ಏನಂತ ಕೊಟ್ಟಿದ್ದಾರೆ, ಪೈ ಬೈ 2 ಅಂತ ಕೊಟ್ಟಿದ್ದಾರೆ. ದೆನ್ ವಿ ಹ್ಯಾವ್ ಟು ಫೈಂಡ್ ಔಟ್. ಹಾಗಾದ್ರೆ ವಿ ನೋ ದಟ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಪ್ಲಸ್ ಸೈನ್ ಇನ್ವರ್ಸ್ ಆಫ್ ಸೈನ್ ಅಲ್ಲಿನ ಕಾಸ್ ಇನ್ವರ್ಸ್ ಆಫ್ ವೈ ಬೈ ಬಿ ಇಸ್ ಈಕ್ವಲ್ಸ್ ಟು ಆಲ್ಫಾ ಆದರೆ ಓಕೆನಾ. then we can write it as ಎಂತ ಬರೀಬಹುದು, x square by a square plus 2xy by ಎಂತ ಬರೆಯೋಣ, a into b into ಏನಾಗುತ್ತೆ cos a plus y square by b square is equals to ಏನಂತಾಗುತ್ತೆ sin square alpha ಆಗುತ್ತೆ. otherwise we'll check it once. ಸೊ ನಾನು ನಿಮಗೆ ಹಿಂಟ್ ಅನ್ನು ಕೊಟ್ಟಿದ್ದೀನಿ. ಸೊ ಹಿಂಟ್ ಇಲ್ಲಿ ನೋಡ್ತಾ ಹೋಗೋಣ. ಅದಲ್ವಾ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ನಾನು ರಾಂಗ್ ಬರ್ತಾ ಇದ್ದೀನಿ. ಸೈನ್ ಇನ್ವರ್ಸ್ ಎಕ್ಸ್ ಇಲ್ಲಿದೆ ಅಲ್ವಾ, ಸೈನ್ ಇನ್ವರ್ಸ್ ಎಕ್ಸ್ ಬೈ ಎ ಪ್ಲಸ್ ಸೈನ್ ಇನ್ವರ್ಸ್ ವೈ ಬೈ ಬಿ ಆಗಿದ್ರೆ ರೈಟ್. ಸೊ ವಿ ನೋ ದಟ್ ಎಂತ ಬರೋಣ, ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಇಲ್ಲೇನದು ಸೈನ್ ಇನ್ವರ್ಸ್ ಆಫ್ ವೈ ಬೈ ಬಿ ಇಸ್ ಈಕ್ವಲ್ಸ್ ಟು ಆಲ್ಫಾ ಆದರೆ ಸೊ ನಮಗೆ ಫಾರ್ಮುಲಾ ಏನು ಹೇಳ್ತದೆ, ಸೊ ಎಕ್ಸ್ ಸ್ಕ್ವಯರ್ ಬೈ ಎ ಸ್ಕ್ವಯರ್ ಬೈ ಎ ಸ್ಕ್ವಯರ್ ಪ್ಲಸ್ 2xy ಇಂಟು ಎ ಇಂಟು ಬಿ xy into a into b. ಸೊ ನಮಗೆ ಏನಾಗುತ್ತೆ cos a ಪ್ಲಸ್ y ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ನಮಗೆ ಏನು ಬರ್ತದೆ ಸೈನ್ ಸ್ಕ್ವೇರ್ ಆಲ್ಫಾ ಆಗುತ್ತೆ. ಹಾಗಾದ್ರೆ ಸೊ ಹಿಯರ್ ಫ್ರಮ್ ದಿಸ್ ವಿ ಕ್ಯಾನ್ ಕಂಪೇರ್ ಮಾಡಿದಾಗ a ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು 2 ಬರ್ತದೆ, b ವ್ಯಾಲ್ಯೂ ಇಸ್ ಈಕ್ವಲ್ಸ್ ನಮಗೆ ಏನು ಬರ್ತದೆ 3 ಬರ್ತದೆ, ಆಲ್ಫಾ ವ್ಯಾಲ್ಯೂ ಇಸ್ ಈಕ್ವಲ್ಸ್ ನಮಗೆ ಏನು ಬಂದ್ಬಿಡುತ್ತೆ ಪೈ ಬೈ 2 ಆಗ್ತದೆ. ಆಲ್ಫಾ ವ್ಯಾಲ್ಯೂ ಏನಾಗುತ್ತೆ ನಮಗೆ ಪೈ ಬೈ 2 ಆಗ್ತದೆ. ಹಾಗಾದ್ರೆ ಸೊ ನಾವೇನ್ ಮಾಡ್ಬಿಡೋಣಪ್ಪ ಅಂದ್ರೆಗಿನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಬಿಡೋಣ. ದೇರ್ ಫೋರ್ ಸೊ ಎಕ್ಸ್ ಸ್ಕ್ವಯರ್ ಬೈ ಎ ಸ್ಕ್ವಯರ್ ಅಂತ ಏನಾಗುತ್ತೆ 4 ಪ್ಲಸ್ ಸೊ ನಮಗೇನೀಗ 2 ಇಂಟು ಎಕ್ಸ್ ಇಂಟು ವೈ. ಸೊ ಎ ಇಂಟು ಏನಿದೆ ಎ ಇಂಟು ಬಿ ಇದೆ ಅಲ್ವಾ. ಸೊ ನಮಗೆ ಎ ಇಂಟು ಬಿ ಮಾಡಿದ್ರೆ ನಮ್ಗೆ ಏನು ಬರುತ್ತೆ, ಸೊ ವಿ ಗೆಟಿಂಗ್ 6
ಅಥವಾ 2 ಇಂಟು 3ನ ಬರ್ಕೊಂಡು 2 ಕ್ಯಾನ್ಸಲ್ ಆಗಿಬಿಡ್ತದೆ. ಸೊ ಸಿಂಪಲ್ ಆಗಿ ಆನ್ಸರ್ ಬಂದ್ಬಿಡ್ತದೆ. ಸೊ ಕಾಸ್ ಆಫ್, ಸೊ ಇದು ಕಾಸ್ ಆಲ್ಫಾ, ಸಾರಿ ದಿಸ್ ಇಸ್ ಫಾರ್ಮುಲಾ ಕಾಸ್ ಆಲ್ಫಾ. ಆಲ್ಫಾ ವ್ಯಾಲ್ಯೂ ಏನು ಬಂದ್ಬಿಟ್ಟು ನಮಗೆ 5/2 ಕೊಟ್ಟಿದ್ದಾರೆ, ಪ್ಲಸ್ ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ y ಸ್ಕ್ವಯರ್ ಬೈ ಬಿ ಸ್ಕ್ವಯರ್ ಅಂದ್ರೆ ಏನಾಗುತ್ತೆ ಇಲ್ಲಿ 9 ಇಸ್ ಈಕ್ವಲ್ಸ್ ಟು ಸೊ ಸೈನ್ ಸ್ಕ್ವಯರ್ ಆಫ್ ನಮಗೇನು ಬಂದ್ಬಿಡ್ತದೆ 5/2 ಆಗುತ್ತೆ. ಹಾಗಾದ್ರೆ ಕಾಸ್ 90 ವ್ಯಾಲ್ಯೂ ನಮಗೆ ಗೊತ್ತಿದೆ, ಕಾಸ್ 90 ಈಸ್ ಸೊ ಕಾಸ್ 0 1 ಆದ್ರೆ ಕಾಸ್ 90 0 ಆಗುತ್ತೆ. ಸೊ ದಿಸ್ ಟರ್ಮ್ ಟೆಂಡಿಂಗ್ ಏನಾಗುತ್ತೆ 0 ಆಗೋದ್ರಿಂದ ಸೊ ಇದನ್ನ ನಾವು ಹೆಂಗ್ ಬರಿಬಹುದು ಎಕ್ಸ್ ಸ್ಕ್ವಯರ್ ಬೈ 4 ಪ್ಲಸ್ y ಸ್ಕ್ವಯರ್ ಬೈ 9 ಇಸ್ ಈಕ್ವಲ್ಸ್ ಟು ಸೊ ನಮ್ಗೇನು ಬರಿತೀವಿ 1 ಅಂತ ಬರಿತೀವಿ. ಸೊ ಇಲ್ಲೇನಿದೆ a ಈಸ್ ಲೆಸ್ ದ್ಯಾನ್ b ಇದೆ. ಹಾಗಾದ್ರೆ ಸೊ ನಮಗೆ ಫಸ್ಟ್ ಇಯರ್ ಅಲ್ಲಿ ನೋಡ್ಕೊಂಡಾಗ ಸೊ ಇಟ್ ಲೈಸ್ ಆನ್ ಏನಾಗುತ್ತೆ ಸೊ ಎಲಿಪ್ಸ್ ಆಗಿಬಿಡ್ತದೆ. ನೋಡಿ ಫಸ್ಟ್ ಇಯರ್ ಕಾನ್ಸೆಪ್ಟ್ ನೋಡಿ ಇಲ್ಲಿ ಯೂಸ್ ಆಗ್ತಾ ಇದೆ, ನಮ್ಗೆ ಗೊತ್ತಿರಬೇಕು. ಎಕ್ಸ್ ಸ್ಕ್ವಯರ್ ಬೈ ಎ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಬೈ ಬಿ ಸ್ಕ್ವಯರ್ ಇಸ್ ಈಕ್ವಲ್ಸ್ ಟು 1. ಎ ಇಸ್ ಲೆಸ್ ದ್ಯಾನ್ ಬಿ ಆದಾಗ ಒಂದು ಕಂಡೀಷನ್, ಎ ಇಸ್ ಗ್ರೇಟರ್ ದ್ಯಾನ್ ಬಿ ಆದಾಗ ಒಂದು ಕಂಡೀಷನ್ ಬರ್ತಾ ಹೋಗ್ತದೆ. ಇಲ್ಲಿ ಎ ಇಸ್ ಲೆಸ್ ದ್ಯಾನ್ ಬಿ ಆಗೋದ್ರಿಂದ ಸೊ ಪಿ ಆಫ್ ಎಕ್ಸ್ ವೈ ಲೈಸ್ ಆನ್ ಏನಾಗುತ್ತೆ ಎಲಿಪ್ಸ್ ಆಗ್ತಾ ಹೋಗ್ತದೆ. ಓಕೆನಾ, ರೈಟ್. ಸೊ ನೆಕ್ಸ್ಟ್ ಕ್ವಶನ್, ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0 ಕಾಸ್ ಇನ್ವರ್ಸ್ ಆಫ್ 12/x ಇಸ್ ಈಕ್ವಲ್ಸ್ ಟು ಏನು ಕೊಟ್ಟಿದ್ದಾರೆ 5/2 ಮೈನಸ್ ಕಾಸ್ ಇನ್ವರ್ಸ್ ಆಫ್ 16/x ಕೊಟ್ಟಿದ್ದಾರೆ. ದೆನ್ ಎಕ್ಸ್ ಈಕ್ವಲ್ಸ್ ಟು ಅಂತ ಕೊಟ್ಟಿದ್ದಾರೆ. ಎಕ್ಸ್ ಏನಾಗಿರ್ಬೇಕು ಗ್ರೇಟರ್ ದ್ಯಾನ್ 0 ಆಗಿರಬೇಕು. ಕಾಸ್ ಇನ್ವರ್ಸ್ ಆಫ್ ಏನಾಗಬೇಕು ನಮಗೆ 12/x ಕೊಟ್ಟಿದ್ದಾರೆ ಇಸ್ ಈಕ್ವಲ್ಸ್ ಟು 5/2 ಮೈನಸ್ ಕಾಸ್ ಇನ್ವರ್ಸ್ ಆಫ್ 16/x ಕೊಟ್ಟಿದ್ದಾರೆ. ದೆನ್ ಎಕ್ಸ್ ಈಕ್ವಲ್ಸ್ ಟು ಆಪ್ಷನ್ ಎ 12 ಇಂಟು 16, ಆಪ್ಷನ್ ಬಿ 4/3, ಆಪ್ಷನ್ ಸಿ 3/4, ಆಪ್ಷನ್ ಡಿ ಏನು ಕೊಟ್ಟಿದ್ದಾರೆ 20 ಕೊಟ್ಟಿದ್ದಾರೆ. ಹಾಗಾದ್ರೆ ವಿಲ್ ಫೈಂಡ್ ಔಟ್ ದ ಸೊಲ್ಯೂಷನ್ ಫಾರ್ ದಿಸ್ ಒನ್. ಸೊ ನೋಡಿ ನಮಗೆ ಸೊ ಇಫ್ ಏನೋ ಒಂದು ಹಿಂಟು ಕಾಸ್ ಇನ್ವರ್ಸ್ ಎ ಪ್ಲಸ್ ಕಾಸ್ ಇನ್ವರ್ಸ್ ಬಿ ಇಸ್ ಈಕ್ವಲ್ಸ್ ಟು 5/2 ಆದರೆ ದೆನ್ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಇಸ್ ಈಕ್ವಲ್ಸ್ ಆಗಿರ್ತದೆ 1 ಆಗುತ್ತೆ. ದಿಸ್ ಇಸ್ ದ ಒನ್ ಆಫ್ ದಿ ಹಿಂಟ್. ಓಕೆನಾ, ಸೊ ಇದನ್ನ ಹಂಗೆ ಮಾಡ್ಕೊಳ್ಳೋಣ. ಕಾಸ್ ಇನ್ವರ್ಸ್ ಆಫ್ ಎ ಇದನ್ನ ಈ ಕಡೆ ಶಿಫ್ಟ್ ಮಾಡ್ಕೊಂಡ್ಬಿಡೋಣ. ಸೊ ದೇರ್ ಫೋರ್ ಸೊ ನಮಗೇನಾಗುತ್ತೆ ಕಾಸ್ ಇನ್ವರ್ಸ್ ಆಫ್ 12/x ಪ್ಲಸ್ ಕಾಸ್ ಇನ್ವರ್ಸ್ ಆಫ್ 16/x ಇಸ್ ಈಕ್ವಲ್ಸ್ ಟು 5/2 ಆಗಿದೆ ಅಂತ ಅನ್ಕೊಳ್ಳೋಣ. ಹಾಗಾದ್ರೆ ನಮಗೇನಂತ ಅರ್ಥ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಅಂತ ಅರ್ಥ. ಹಾಗಾದ್ರೆ 12/x ಹೋಲ್ ಸ್ಕ್ವಯರ್ ಪ್ಲಸ್ 16/x ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ಸ್ ಟು ನಮಗೆ ಏನಾಗ್ಬಿಡ್ತದೆ 1 ಬಂದ್ಬಿಡ್ತದೆ. ಓಕೆನಾ, ಸೊ ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋದ್ರೆ ಸೊ ಇನ್ ಕೇಸ್ ಎಲ್ಸಿಎಂ ತಗೊಳ್ಳೋಣ 12 ಸ್ಕ್ವಯರ್ ಬೈ 16 ಹೋಲ್ ಸ್ಕ್ವಯರ್ ಆಗುತ್ತೆ ಅಲ್ವಾ. ವಿ ಗೆಟಿಂಗ್ 12 ಸ್ಕ್ವಯರ್ ಪ್ಲಸ್ 16 ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ಸ್ ಟು ಸೊ ವಿ ಗೆಟಿಂಗ್ ಎಕ್ಸ್ ಸ್ಕ್ವಯರ್ ಆಗುತ್ತೆ. ಅಂದ್ರೆ 12 ಸ್ಕ್ವಯರ್ ಪ್ಲಸ್ 16 ಸ್ಕ್ವಯರ್ ಮಾಡಿದಾಗ ನಮಗೆ 400 ಬರುತ್ತೆ. 400 ಸ್ಕ್ವಯರ್ ಮಾಡಿದಾಗ ಎಕ್ಸ್ ವ್ಯಾಲ್ಯೂ ನಮಗೆ ಏನು ಬಂದ್ಬಿಡ್ತದೆ 20 ಬರ್ತಾ ಹೋಗ್ತದೆ. ಹಾಗಾದ್ರೆ ಸೊ ಆಪ್ಷನ್ ಡಿ ನಮಗೆ ಏನು ಬರ್ತಾ ಹೋಗ್ತದೆ ದಟ್ ಈಸ್ ದ ಕರೆಕ್ಟ್ ಆನ್ಸರ್. ಓಕೆನಾ, ರೈಟ್. ನೆಕ್ಸ್ಟ್, considering the only the principal value of inverse function, the set a is equals to ಕೊಟ್ಟಿದ್ದಾರೆ x is greater than or equals to 0, tan inverse of 2x plus tan inverse of 3x is equals to ಕೊಟ್ಟಿದ್ದಾರೆ 5/4 ಅಂತ ಕೊಟ್ಟಿದ್ದಾರೆ. Then option A contains 2 elements, contains more than 2 elements, so is an empty set, is a singleton set ಅಂತ ಕೊಟ್ಟಿದ್ದಾರೆ. ಓಕೆನಾ, ಸೊ ನಮಗೆ ಇದರಲ್ಲಿ ಹಿಂಟ್ ಏನು ಕೊಟ್ಟಿದ್ದಾರಪ್ಪ ನಮಗೆ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಸೆಟ್ ಎ. ಹಾಗಾದ್ರೆ ನಾವು ಅದ್ರ ಪ್ರಕಾರ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಟ್ಯಾನ್ ಇನ್ವರ್ಸ್ ಆಫ್ 2x ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ 3x ಇಸ್ ಈಕ್ವಲ್ಸ್ ನಮಗೆ ಏನು ಕೊಟ್ಬಿಟ್ಟಿದ್ರೆ 5/4 ಕೊಟ್ಟಿದ್ದಾರೆ. ಸೊ ಬೈ ಯೂಸಿಂಗ್ ಟ್ಯಾನ್ ಇನ್ವರ್ಸ್ x ಪ್ಲಸ್ ಟ್ಯಾನ್ ಇನ್ವರ್ಸ್ y ಫಾರ್ಮುಲಾ ಯೂಸ್ ಮಾಡ್ಕೊಂಡ್ರೆ ಸೊ 2x ಪ್ಲಸ್ 3x ಡಿವಿಸಿಬಲ್ ಬೈ 1 ಪ್ಲಸ್ ಸೊ 2x ಇಂಟು ನಮಗೆ ಏನಾಗುತ್ತೆ 3x ಇಸ್ ಈಕ್ವಲ್ಸ್ ಏನು ಬಂದಾಗ ನಮಗೆ 5/4 ಅಂತ ಗೊತ್ತಾಗದಂಗೆ. ಹಾಗಾದ್ರೆ ಸೊ ನಮಗೆ ಟ್ಯಾನ್ ಇನ್ವರ್ಸ್ ನ ಈ ಕಡೆ ಶಿಫ್ಟ್ ಮಾಡ್ಕೊಂಡ್ರೆ ಟ್ಯಾನ್ ಆಫ್ 5/4 ಆಗುತ್ತೆ. ಟ್ಯಾನ್ ಆಫ್ 5/4 ಇಸ್ ವ್ಯಾಲ್ಯೂ ಇಸ್ 1. ಸೊ 2x ಪ್ಲಸ್ 3x ನಾವು ಮಾಡ್ಕೊಂಡ್ರೆ ನಮಗೆ ಏನಾಗುತ್ತೆ 5x ಡಿವಿಸಿಬಲ್ ಬೈ ನಮಗೆ ಏನು ಬರುತ್ತೆ 1 ಪ್ಲಸ್ ಸೊ 2 3 is 6 x into x ಸ್ಕ್ವೇರ್ ಇಸ್ ಈಕ್ವಲ್ಸ್ ನಮಗೆ ಏನಾಗುತ್ತೆ 1 ಬರ್ತಾ ಹೋಗುತ್ತೆ. ಹಾಗಾದ್ರೆ ನಮಗೆ ಇಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ ಏನು ಬರುತ್ತೆ x ಸ್ಕ್ವೇರ್
ಹೌದಲ್ವಾ? ಸೊ ಎಕ್ಸ್ ಸ್ಕ್ವೇರ್ ರೈಟ್, ಸಾರಿ ಇಲ್ಲಿ ನಮಗೇನು ಮೈನಸ್ ಅಲ್ವಾ, ಮೈನಸ್ ನಮಗೆ ಗೊತ್ತಿದೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ವೈ ಇಸ್ ಈಕ್ವಲ್ಸ್ ಟು, ಸೊ ಏನಾಗಿದೆ tan inverse of x plus y divisible by 1 minus x into y. ಸೊ ನಮಗೆ ಇಲ್ಲಿ ಏನು ಬರ್ತಾ ಹೋಗ್ತದೆ, ಮೈನಸ್ ಬರ್ತದೆ ಅಲ್ವಾ? ಅದೇ ರೀತಿಯಾಗಿ ಸೊ ಡಿನಾಮಿನೇಟರ್ ಕೂಡ ನಾವು ಚೇಂಜ್ ಮಾಡ್ತಾ ಹೋಗೋಣ. ಸೊ ಹಿಯರ್ ವಿ ಗೆಟಿಂಗ್ ಸೊ ಮೈನಸ್ ಅಲ್ವಾ? ಸೊ ನಮಗೆ ಇಲ್ಲಿ ಏನು ಬರುತ್ತೆ, ಮೈನಸ್ ಬರೋದಿಲ್ಲ. ಸೊ ನಾನೇನು ಮಾಡ್ತೀನಿ, 1 ಮೈನಸ್ ಸಿಕ್ಸ್ ಎಕ್ಸ್ ಸ್ಕ್ವೇರ್ನೇ ಈ ಕಡೆ ಶಿಫ್ಟ್ ಮಾಡಿದಾಗ ಮೈನಸ್ ಸಿಕ್ಸ್ ಸ್ಕ್ವೇರ್ ಈ ಕಡೆ ಬಂದಂತೆ ಪ್ಲಸ್ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಓಕೆನಾ? ಹಾಗೆ ನಮ್ಗೆ ಏನಾಗುತ್ತೆ, ಸೊ ವಿ ಗೆಟಿಂಗ್ ಪ್ಲಸ್ 5x, ಸೊ ವಿ ಗೆಟಿಂಗ್ ಮೈನಸ್ 1 ಇಸ್ ಈಕ್ವಲ್ಸ್ ಟು 0 ಆಗುತ್ತೆ. ಹಾಗಾದ್ರೆ ಸೊ ನೋಡಿ ನಮಗೆ ಇಲ್ಲಿ 5x ಸ್ಕ್ವೇರ್ ಬಂದಿದೆ. ಸೊ ಹಾಗಾದ್ರೆ ವಿ ಕ್ಯಾನ್ ಇಟ್ 6x ಸ್ಕ್ವೇರ್ ಪ್ಲಸ್ ಇದನ್ನೆಂತ ಬರೀಬಹುದು ನಾವು, ಸೊ ನಮಗೆ 6x ಮೈನಸ್ ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ಸ್ ಟು 0 ಅಂತ ತಗೊಂಡ್ರೆ ಸೊ ನಮಗೆ ರೂಟ್ಸ್ ಏನು ಬರ್ತಾ ಹೋಗ್ತವೆ, 6x ಮೈನಸ್ 1 ಇಸ್ ದ ರೂಟ್, ಅನದರ್ ಒನ್ ರೂಟ್ ಏನು ಬರುತ್ತೆ, x ಪ್ಲಸ್ 1 ಇಸ್ ಈಕ್ವಲ್ಸ್ ಟು ರೂಟ್ ಆಗುತ್ತೆ. ಹಾಗಾದ್ರೆ ಫ್ರಮ್ ದಿಸ್ ವಿ ಕ್ಯಾನ್ ಇಟ್ ಆಸ್ x ಇಸ್ ಈಕ್ವಲ್ಸ್ ಟು ಮೈನಸ್ 1 ಅಂಡ್ x ಇಸ್ ಈಕ್ವಲ್ಸ್ ನಮಗೆ ಏನು ಬಂದ್ಬಿಡುತ್ತೆ 1/6 ಆಗ್ತದೆ. ಬಟ್ ನಮಗೆ ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ, x ಇಸ್ ಆಲ್ವೇಸ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 0 ಅಂತ ಕೊಟ್ಟಿದ್ದಾರೆ. x ಇಸ್ ಆಲ್ವೇಸ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಕೊಟ್ಟಿದ್ದಾರೆ, 0 ಕೊಟ್ಟಿದ್ದಾರೆ. ಸೊ ದೇರ್ ಫೋರ್ ಹಾಗಾದ್ರೆ ದ ಸೆಟ್ ಎ ಯಲ್ಲಿ ನಮಗೆ ಏನು ಬರ್ತಾ ಹೋಗ್ತದೆ, 1/6 ಆಗಿರುತ್ತೆ. ಅಂದ್ರೆ ನಮಗೆ ಒಂದೇ ಒಂದು ಎಲಿಮೆಂಟ್ ಬರೋದ್ರಿಂದ ಒಂದೇ ಒಂದು ಎಲಿಮೆಂಟ್ ಇದ್ರೆ ಏನಂತ ಕರಿತೀವಿ, ಸಿಂಗಲ್ ಟನ್ ಸೆಟ್ ಅಂತ ಕರಿತೀವಿ. ಹಾಗಾದ್ರೆ ನಮಗೆ ಯಾವ್ದು ಕರೆಕ್ಟ್ ಆಗುತ್ತೆ, ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಇಟ್ಸ್ ಅ singleton set. Right, next, if cos inverse x minus cos inverse of y by 2 is equals to alpha, where x lies between minus 1 to 1, so next y lies between minus 2 to 2, then x is less than or equals to y by 2, then for all x comma y 4x square minus 4xy into cos alpha plus y square is equals to ಅಂತ ಕೇಳಿದ್ದಾರೆ. then option A ಏನು ಕೊಡಿದ್ರೆ 4 sin square alpha, option B ಏನು ಕೊಡಿದ್ರೆ 2 sin square alpha, option C ಏನು ಕೊಡಿದ್ರೆ 4 sin square alpha minus 2x square into y square. ಸೊ ಆಪ್ಷನ್ ಡಿ ಏನು ಕೊಟ್ಟಿದ್ದಾರೆ 4 cos square alpha plus 2x square y square ಅಂತ ಕೇಳ್ತಿದ್ದಾರೆ. ಹಾಗಾದ್ರೆ ನೋಡೋಣ ಏನು ಬರುತ್ತೆ ಆನ್ಸರು ಅಂತೇಳಿ. ಸೊ ನಮಗೇನು ಕೊಟ್ಟಿದ್ದಾರೆ cos square x minus cos square of y by 2 is equals to alpha ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಸೊ ನಾವೇನು ಮಾಡ್ತಾ ಹೋಗೋಣಪ್ಪ ಅಂದಾಗಿನ, ಸೊ ವಿ ನೋ ದ್ಯಾಟ್ ಸೊ cos square alpha minus ಸೊ cos square beta is equals to ಒಂದು ಫಾರ್ಮುಲಾ ಇದೆ. ಸೊ cos inverse of ಸೊ alpha into beta square root of 1 minus alpha square, ಸಾರಿ ಏನು ಆಲ್ಫಾ ಇಂಟು ಬೀಟಾ. ಸೊ ನಮಗಿಲ್ಲಿ ಪ್ಲಸ್ ತಗೊಂಡ ಪ್ಲಸ್, ಸೊ ಆಗೇನಾಗುತ್ತೆ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಸೊ 1 ಪ್ಲಸ್ ಬೀಟಾ ಸ್ಕ್ವೇರ್. ದಿಸ್ ಇಸ್ ದ ಫಾರ್ಮುಲಾ. ಇಫ್ ನಮಗೇನಾಗಿದ್ದಾಗ ಎಕ್ಸ್ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು ಮೈನಸ್ 1, ವೈ ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು 1 ಅಂಡ್ ಎಕ್ಸ್ ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು ವೈ ಆದಾಗ ಆಲ್ರೆಡಿ ಸ್ಯಾಟಿಸ್ಫೈ ಆಗ್ತಾ ಇದೆ. ಸೊ ಹಾಗಾದ್ರೆ ಸೊ ಫ್ರಮ್ ದಿಸ್ ವಿ ಕ್ಯಾನ್ ರೈಟ್ ಇಟ್ ಆಸ್, ಸೊ ದಿಸ್ ಇಂಪ್ಲೈಸ್ ದಟ್ ಸೊ ನಾವೇನಂತ ಬರೀಬಹುದು ಈಗ, ಸೊ ನಮಗೆ ಕೊಟ್ಟಿದ್ದಾರೆ ಕಾಸ್ ಇನ್ವರ್ಸ್ ಆಲ್ಫಾ ಮೈನಸ್ ಕಾಸ್ ಇನ್ವರ್ಸ್ ಬೀಟಾ ಇಸ್ ಈಕ್ವಲ್ಸ್ ಟು ಆಲ್ಫಾ ಅಂತ ಕೊಟ್ಟಿದ್ದಾರೆ. ಇನ್ಸ್ಟೆಡ್ ಆಫ್ ದಿಸ್ ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್ ಸೊ ಕಾಸ್ ಇನ್ವರ್ಸ್ ಆಫ್ ಸೊ ಆಲ್ಫಾ ಇಂಟು ಬೀಟಾ ಅಂದ್ರೆ ನಮಗೆ ಬರ್ತದೆ ಸೊ ಎಕ್ಸ್ ಇಂಟು ವೈ ಬೈ 2 ನೆಕ್ಸ್ಟ್ ಪ್ಲಸ್ ಸೊ ಸ್ಕ್ವೇರ್ ರೂಟ್ ಆಫ್ ನಮಗೇನಾಗುತ್ತೆ 1 ಮೈನಸ್ ಎಕ್ಸ್ ಸ್ಕ್ವೇರ್, ಹೌದಲ್ವಾ, 1 ಮೈನಸ್ ಎಕ್ಸ್ ಸ್ಕ್ವೇರ್. ಹಾಗೆ ನಮಗೇನು ಕೊಟ್ಟಿದ್ದಾರೆ ಇದನ್ನ ಸಾರಿ ದಿಸ್ ಫಾರ್ಮುಲಾ ಇಸ್ ಮೈನಸ್ ಬೀಟಾ ಸ್ಕ್ವೇರ್. ಹಾಗಾದ್ರೆ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ನಮಗೇನಾಗುತ್ತೆ ಸೊ 1 ಮೈನಸ್ ವೈ ಸ್ಕ್ವೇರ್ ಬೈ 2 ಸ್ಕ್ವೇರ್ ಅಂದ್ರೆ ನಮಗೇನಾಗುತ್ತೆ 4 ಇಸ್ ಈಕ್ವಲ್ಸ್ ಟು ನಮಗೇನಾಗುತ್ತೆ ಆಲ್ಫಾ ಆಗುತ್ತೆ. ಹಾಗಾದ್ರೆ ಸೊ ಕಾಸ್ ಇನ್ವರ್ಸ್ ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ತೀನಿ. ಸೊ ಎಕ್ಸ್ ವೈ ಬೈ 2 ಪ್ಲಸ್ ಸೊ ಸ್ಕ್ವೇರ್ ರೂಟ್ ಆಫ್ ಏನಾಗುತ್ತೆ ಇದು 1 ಮೈನಸ್ ಎಕ್ಸ್ ಸ್ಕ್ವೇರ್ ಆದ್ರೆ ನೋಡಿ ಇಲ್ಲಿ ಡಿನಾಮಿನೇಟರ್ ನೋಡಿ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ವೈ ಸ್ಕ್ವೇರ್ ಬೈ 2 ಅದೇ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ವೈ 4 ನ ಎಲ್ಸಿಎಂ ತಗೊಳ್ಳೋಣ.
4 minus y square by 4 ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 4 ವ್ಯಾಲ್ಯೂ ಇಸ್ 2. ಸೊ ಹಾಗಾದ್ರೆ ಇಲ್ಲೂ ನಮಗೇನು ಬರ್ತಾ ಹೋಗ್ತದೆ 2 ಬರ್ತಾ ಹೋಗ್ತದೆ. ಸೊ ಹಂಗಾರೆ ನಾವೇನು ಬರೀಬಹುದು 4 minus y square by 2 is equals to alpha ಅಂತ ಬರೀಬಹುದು. ಹಾಗಾದ್ರೆ 2 LCM ತಗೊಂಡು ಆ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. ಸೊ ದಿಸ್ ಇಂಪ್ಲೈಸ್ ದಟ್ ಸ್ಕ್ವೇರ್ ರೂಟ್ ಆಫ್ 1 minus x square into ಸ್ಕ್ವೇರ್ ರೂಟ್ ಆಫ್ 4 minus y square ಸೊ is equals to ನಮಗೇನು ಸಾರಿ ಇಲ್ಲಿಂದ ಸೊ cos alpha ಬಂದಿರ್ತದೆ. 1 minus x square 4 minus y square. ಸೊ ನಮಗೆ ಇಲ್ಲಿ ಏನಾಗುತ್ತೆ 2 cos alpha is the ಆನ್ಸರ್ ಬಂದಿರ್ತದೆ. ಓಕೆನಾ. ಸೊ ನಾವು ಏನು ಫೈಂಡ್ ಮಾಡ್ಕೋಬೇಕಪ್ಪ, ಇಲ್ಲಿ ನೋಡಿ ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ 4x square minus 4xy into cos alpha plus y square is equals to ಅಂತ ಹೇಳ್ತಾರೆ. ಹಾಗಾದ್ರೆ ನಾವೇನು ಮಾಡೋಣ, ಇದಕ್ಕೆ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊಳ್ಳೋಣ. ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊಂಡಾಗ ನಮಗೇನು ಬರುತ್ತೆ, ಸೊ ನಮಗೇನು ಬರುತ್ತೆ ಇಲ್ಲಿ 4. ಸೊ ಎಕ್ಸ್ ವೈ ಕೂಡ ಈ ಕಡೆ ಶಿಫ್ಟ್ ಮಾಡ್ಕೊಂಡ್ಬಿಡೋಣ, ಇಲ್ಲೊಂದು ಸ್ಟೆಪ್ ಮಿಸ್ ಮಾಡ್ಕೊಳ್ಳೋಣ. ಸೊ ಎಕ್ಸ್ ವೈ ಅಂತ ಬರ್ಕೊಂಡ್ಬಿಡೋಣ, ಅದಲ್ವಾ ನಮಗೆ ಸಿಂಪಲ್ ಆಗುತ್ತೆ. ಹಾಗಾದ್ರೆ ನಾವೇನು ಮಾಡ್ಬೇಕೀಗ, ಸೊ ಅಗೇನ್ ಇದಕ್ಕೂ ಕೂಡ ನಾವೇನು ಮಾಡಬೇಕು ಸ್ಕ್ವೈರಿಂಗ್ ಆನ್ ಮಾಡಿದಾಗ ಸೊ 2 cos alpha minus x into y ನಮಗೇನಾಗುತ್ತೆ ಹೋಲ್ ಸ್ಕ್ವೇರ್ ಆಗುತ್ತೆ. ಹಾಗಾದ್ರೆ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಸೊ 1 into 4, ಸೊ 1 into 4 ನಮಗೇನಾಗುತ್ತೆ 4 ಬರ್ತದೆ, ಮೈನಸ್ 1 into y ಸ್ಕ್ವೇರ್ ಆಗುತ್ತೆ ಮೈನಸ್ y ಸ್ಕ್ವೇರ್. ಸೊ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಸೊ 4 ಬರ್ತಾ ಹೋಗ್ತದೆ. ನೆಕ್ಸ್ಟ್ ಸೊ ಮೈನಸ್ ಇಂಟು ಮೈನಸ್ ನಮಗೇನಾಗುತ್ತೆ ಸೊ ಪ್ಲಸ್ ಬರೋದ್ರಿಂದ ಎಕ್ಸ್ ಸ್ಕ್ವೇರ್ ಇಂಟು ಏನಾಗುತ್ತೆ y ಸ್ಕ್ವೇರ್ ಆಗುತ್ತೆ. ಹಾಗಾದ್ರೆ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳೋಣ. ಸೊ a ಸ್ಕ್ವೇರ್ ಅಂದ್ರೆ ಏನಾಗುತ್ತೆ 4 cos ಸ್ಕ್ವೇರ್ ಆಲ್ಫಾ ಪ್ಲಸ್ ಎಕ್ಸ್ ಸ್ಕ್ವೇರ್ ನಮಗೇನಾಗುತ್ತೆ ಇಲ್ಲಿ y ಸ್ಕ್ವೇರ್. ಸೊ ನಮಗೇನಾಗುತ್ತೆ ಮೈನಸ್ ಸೊ 2 2s 4 cos ಆಲ್ಫಾ ಇಂಟು ನಮಗೇನು ಬರುತ್ತೆ ಎಕ್ಸ್ ಇಂಟು y ಬರ್ತಾ ಹೋಗ್ತದೆ. ಹಾಗಾದ್ರೆ ಪ್ಲಸ್ ಎಕ್ಸ್ ಸ್ಕ್ವೇರ್ ವೈ ಮೈನಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಓಕೆನಾ. ಸೊ ಡೈರೆಕ್ಟ್ ನೋಡಿ ನಾನೀಗ ಒಂದು ಸ್ಟೆಪ್ಸ್ನ ರಿಡ್ಯೂಸ್ ಮಾಡ್ತಾ ಹೋಗ್ತೀನಿ. ಸೊ ಮೈನಸ್ 4x ಸ್ಕ್ವೇರ್ ನಮಗೆ ಯಾವಾಗಲೂ ಪಾಸಿಟಿವ್ ಇರಬೇಕು, 4x ಸ್ಕ್ವೇರ್ ಮಾಡ್ಕೊಂಡ್ಬಿಡ್ತೀನಿ. ಅಗೇನ್ ಮೈನಸ್ ಈ ಕಡೆ ಬಂದ್ರೆ ಏನಾಗುತ್ತೆ ಪ್ಲಸ್ ಆಗುತ್ತೆ. ಅಗೇನ್ ನಾವೇನು ನಾನೇ ಮಾಡ್ತೀನಿ ಇದನ್ನೇ ಈ ಕಡೆ ಶಿಫ್ಟ್ ಮಾಡ್ಕೊಂಡ್ಬಿಡೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ 4ನ ಈ ಕಡೆ ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡ್ಕೊಳ್ಳೋಣ. ರೈಟ್. ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್ ಏನಾಗುತ್ತೆ ಮೈನಸ್ 4. ಸೊ ಎಕ್ಸ್ ಇಂಟು ವೈ ನಾವೆಂತ ಬರಿಬೋದು ಕಾಸ್ ಆಫ್ ಆಲ್ಫಾ ಅಂತ ಬರೀಬಹುದು, ಹೌದಲ್ವಾ. ಪ್ಲಸ್ ಅಗೇನ್ ಏನಾಗುತ್ತೆ ಮೈನಸ್ ವೈ ಸ್ಕ್ವೇರ್ ಈ ಕಡೆ ಶಿಫ್ಟ್ ಮಾಡಿದಾಗುತ್ತೆ ಪ್ಲಸ್ ವೈ ಸ್ಕ್ವೇರ್ ಆಗುತ್ತೆ. ಈಗ 4 cos ಸ್ಕ್ವೇರ್ ಆಲ್ಫಾ ನಾನು ಈ ಕಡೆ ಶಿಫ್ಟ್ ಮಾಡ್ತೀನಿ ಮೈನಸ್ ಆಗುತ್ತೆ. ಹಾಗಾದ್ರೆ 4 ಅನ್ನ ಕಾಮನ್ ತಗೊಂಡ್ರೆ ನಮಗೇನು ಬರುತ್ತೆ 1 ಮೈನಸ್ ಕಾಸ್ ಸ್ಕ್ವೇರ್ ಆಲ್ಫಾ ಆಗುತ್ತೆ. ಅವ್ರು ನಮಗೆ ಕೇಳ್ತಿದ್ದೆ ಅಲ್ವಾ. ಹಾಗಾದ್ರೆ ಸೊ 1 ಮೈನಸ್ ಕಾಸ್ ಸ್ಕ್ವೇರ್ ಆಲ್ಫಾ ಅಂತ ಬರಿಬೋದು ಸೈನ್ ಸ್ಕ್ವೇರ್ ಆಲ್ಫಾ ಅಂತ ಬರಿಬಹುದು. ಹಾಗಾದ್ರೆ 4 ಇಂಟು ನಮಗೇನಾಗುತ್ತೆ ಸೈನ್ ಸ್ಕ್ವೇರ್ ಆಲ್ಫಾ ಆಗುತ್ತೆ. ಹಾಗಾದ್ರೆ ನಮಗೆ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ, ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಸೊ 4x ಸ್ಕ್ವೇರ್, ಸೊ 4x ಸ್ಕ್ವೇರ್ ಮೈನಸ್ 4xy ಇಂಟು ಕಾಸ್ ಆಲ್ಫಾ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ಸ್ ನಾವೆಂತ ಬರಿಬೋದು 4 ಸೈನ್ ಸ್ಕ್ವೇರ್ ಆಲ್ಫಾ ಅಂತೇಳಿ ಬರಿಬಹುದು. ರೈಟ್. ಸೊ ನೆಕ್ಸ್ಟ್ ಕ್ವಶನ್ 39. So tan inverse of 1 by root 3 plus sin of 5 pi by 2 sin inverse of cos of sin inverse of root 3 by 2 is equals to ಅಂತ ಕೇಳ್ತಿದ್ದಾರೆ. ಬಾಬಾ ಸೊ ನೋಡ್ಲಿಕ್ಕೆ ನೋಡಿದ್ರೆ ಮಾತ್ರ ಅದು ಬಹಳ ಲೆಂತಿ ಕಾಣಿಸ್ತಾ ಇದೆ, ಬಟ್ ಬಹಳ ಸಿಂಪಲ್ ಕ್ವಶನ್ ಇದು. ಸೊಲ್ಯೂಷನ್ ಫೈಂಡ್ ಮಾಡ್ಕೊಂಡು ಹೋಗೋಣ. ಏನು ಕೊಟ್ಟಿದ್ದಾರೆ ಟ್ಯಾನ್ ಇನ್ವರ್ಸ್ ಆಫ್ 1 by root 3. ಸೊ ಸೈನ್ ಆಫ್ ನಾನೇನು ಮಾಡ್ಬಿಡ್ತೇನಪ್ಪ ಅಂದರೆ 5 pi by 2 ಅನ್ನ ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್ 2 pi plus pi by 2 ಅಂತ ಬರ್ಕೊಳ್ಬೋದಲ್ಲ. 2 2s 4 4 pi plus 5 pi by 2 ಬಂದ್ಬಿಡ್ತದೆ. ಓಕೆನಾ. ಸೊ ದಿಸ್ ಈಸ್ ಇಂಟು sin inverse of cos of sin inverse of root 3 by 2. ಹಾಗಾದ್ರೆ ದಿಸ್ ಇಸ್ ಈಕ್ವಲ್ಸ್ ಅಂತ ಬರೀಬಹುದು tan inverse of ಸೊ 1 by root 3 ಹಾಗೆ ಬರ್ಕೊಳ್ಳೋಣ. ಈಗ ನೋಡಿ 2 pi plus pi by 2, 2 pi ಅಂದ್ರೆ 360 ಡಿಗ್ರಿ, 360 ಪ್ಲಸ್ ಥೀಟಾ ಅಂದ್ರೆ ನಮ್ಗೆ ಏನಾಗುತ್ತೆ ಫಸ್ಟ್ ಕ್ವಾಡ್ರೆಂಟ್ ಬರುತ್ತೆ. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಇಸ್ ಪಾಸಿಟಿವ್. ಸೊ 2 pi ಇರೋದ್ರಿಂದ ಸೈನ್ ಏನಾಗಲ್ಲ ಚೇಂಜ್ ಆಗಲ್ಲ. ಸೊ ನಮಗೆ ಸೈನ್ ಅಲ್ಲಿ ಇರ್ತದೆ. ಹಾಗಾದ್ರೆ ಸೈನ್ 90 ಬಂದ್ಬಿಡುತ್ತೆ. ಸೊ ಸೈನ್ 90 ವ್ಯಾಲ್ಯೂ 1 ಆಗುತ್ತೆ. ಹಾಗಾದ್ರೆ tan ಇನ್ವರ್ಸ್ ಆಫ್ ನಮ್ಗೇನು ಬರುತ್ತೆ 1 by root 3 ಬರುತ್ತೆ.
ಸೊ ನೆಕ್ಸ್ಟ್ ಅಗೇನ್ ನೋಡಿ, ಇಲ್ಲಿ ನಾನು ಏನು ಮಾಡ್ತೀನಿ, ಸೈನ್ ಇನ್ವರ್ಸ್ ಆಫ್, ಸೊ ಕಾಸ್ ಆಫ್. ಸೊ ಇದನ್ನ ನಾನು ಏನು ಮಾಡ್ತೀನಿ, ಕಾಸ್ ಇನ್ವರ್ಸ್ ಅಲ್ಲಿ ಬರ್ಕೊಳ್ತೀನಿ. ಹೆಂಗಪ್ಪ ಅಂದ್ರೆ ಸೊ ವಿನೋದ್ ದಟ್ 1, 2, ಆರ್ ಸೊ ಪೈಥಾಗೊರಸ್ ಟ್ರಿಪ್ಲೆಟ್ಸ್. ಹಾಗಾದ್ರೆ ನಮ್ಮ ಏನಂತ ಬರ್ಕೊಳ್ತೀನ, ಕಾಸ್ ಆಫ್ ನಾವೇಂತ ಬರ್ಕೊಂಡ್ಬಿಡ್ಬಹುದಪ್ಪ ಅಂದ್ರೆ ಸೊ 1/2 ಅಂತೇಳಿ ಬರ್ಕೊಂಡ್ಬಿಡ್ಬಹುದು. ಸೊ ಎಂತ ಬರ್ಕೊಳ್ಳೋಣ, ಸೊ ಕಾಸ್ ಇನ್ವರ್ಸ್ ಆಫ್ 1/2 ಅಂತ ಬರ್ಕೊಂಡ್ಬಿಡ್ಬೋದು. ಹಾಗಾದ್ರೆ ವಿ ಗೆಟಿಂಗ್ ಟ್ಯಾನ್ ಇನ್ವರ್ಸ್ ಆಫ್, ಸೊ 1/√3 ಇದೆ, 1/√3 ಬರ್ಕೊಳ್ಳೋಣ. ಸೊ ಕಾಸ್ ಇನ್ವರ್ಸ್ ಕಾಸ್ ಕ್ಯಾನ್ಸಲ್ ಆದ್ರೆ ನಮ್ಗೇನು ಬರ್ತಿಲ್ಲಿ, ಸೈನ್ ಇನ್ವರ್ಸ್ ಆಫ್ 1/2 ಆಗುತ್ತೆ. ಹಾಗಾದ್ರೆ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಆಫ್ ನಾವೆಂತ ಬರ್ಕೊಳ್ಬಹುದು, π/6 ಅಂತ ಬರ್ಕೊಳ್ಬಹುದು. ದಿಸ್ ಇಸ್ ಆಲ್ಸೋ ವ್ಯಾಲ್ಯೂ ಆಫ್ π/6 ಆಗುತ್ತೆ. ಹಾಗಾದ್ರೆ ಸೊ ನಮಗೆ ಆನ್ಸರ್ ಏನು ಬರುತ್ತೆ, ಸೊ π/6 ಹೋಲ್ ಸ್ಕ್ವೇರ್ ಆಗುತ್ತೆ ಅಲ್ವಾ. ಸೊ ನಮಗೆ ಆನ್ಸರ್ ಏನು ಬರುತ್ತೆ, ಸೊ π/6 ಹೋಲ್ ಸ್ಕ್ವೇರ್ ಆಗುತ್ತೆ. ಸಾರಿ, ಆಪ್ಷನ್ ಏನು ಮಾಡ್ಕೊಳ್ಳೋಣ, ಚೇಂಜ್ ಮಾಡ್ಕೊಳ್ಳೋಣ, ಇಲ್ಲಿ ಹೋಲ್ ಸ್ಕ್ವೇರ್ ಬರ್ಕೊಳ್ಳೋಣ. ಸೊ ನಮಗೆ ಆಪ್ಷನ್ ಸೊ ಬಿ ಈಸ್ ದ ಕರೆಕ್ಟ್ ಆನ್ಸರ್. ರೈಟ್, ನೆಕ್ಸ್ಟ್ ಕ್ವಶನ್. All x satisfying the inequalities cot inverse x whole square minus 7 cot inverse x plus 10 greater than 0 lies in the interval ಅಂತ ಹೇಳ್ತಿದ್ದಾರೆ. ಸೊ ಫಸ್ಟ್ ಆಪ್ಷನ್ ಏನು ಕೊಡ್ತಾರೆ, -∞ to cot 5 ಯೂನಿಯನ್ cot 4 to cot 2. ನೆಕ್ಸ್ಟ್ ಆಪ್ಷನ್ ಬಿ ಕೊಟ್ಟಿದ್ದಾರೆ cot 5, cot 4. ನೆಕ್ಸ್ಟ್ ಏನು ಆಪ್ಷನ್ ಕೊಟ್ಟಿದ್ದಾರೆ, -∞ cot 5 ಯೂನಿಯನ್ cot 2 to ಇನ್ಫಿನಿಟಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆಪ್ಷನ್ ಡಿ ಏನು ಕೊಟ್ಟಿದ್ದಾರೆ, cot 2 to cot 2, ಆಲ್ಫಾ ಅಂತ, ಸಾರಿ ಇನ್ಫಿನಿಟಿ ಅಂತ ಕೊಟ್ಟಿದ್ದಾರೆ. ಅಂದರೆ we'll find out the solution for this one. So cot inverse x whole square minus 7 cot inverse x plus 10 is greater than 0 ಅಂತ ಕೊಟ್ಬಿಟ್ಟಿದ್ದಾರೆ. ಹಾಗಾದ್ರೆ ಇದನ್ನ ಏನು ಮಾಡ್ತಾ ಹೋಗೋಣ, ಕ್ವಾಡ್ರಾಟಿಕ್ ಈಕ್ವೇಷನ್ ಅನ್ಕೊಳ್ಳೋಣ. ಇನ್ಸ್ಟೆಡ್ ಆಫ್ ಕಾಟ್ ಇನ್ವರ್ಸ್ ಎಕ್ಸ್ ನಾವೇಂತ ಅನ್ಕೊಳ್ಳೋಣ, ಎಕ್ಸ್ ಅಂತ ಅನ್ಕೊಂಡ್ಬಿಡೋಣ. ಎಕ್ಸ್ ಅಂತ ಅನ್ಕೊಂಡ್ರೆ ನಮಗೆ ರೂಟ್ಸ್ ಏನು ಬಂದ್ಬಿಡ್ತವೆ, ಕಾಟ್ ಇನ್ವರ್ಸ್ ಆಫ್ -5. ಸೊ -7 ಅನ್ನ ನೋಡಿ, 5 2s 10 ಆದರೆ -5 ಮತ್ತೆ -2 ಅಂತ ಬರ್ಕೊಳ್ಬಹುದು. ಹಾಗಾದ್ರೆ ಸೊ ನಮಗೆ ರೂಟ್ಸ್ ಏನಾಗುತ್ತೆ, ಕಾಟ್ ಇನ್ವರ್ಸ್ ಆಫ್ -2 ವಿಚ್ ಇಸ್ ಗ್ರೇಟರ್ ದ್ಯಾನ್ 0 ಆಗುತ್ತೆ. ಹಾಗಾದ್ರೆ ನೋಡಿ, ಇವೆರಡು ಏನಾಗಿದ್ದಾವೆ, ಪಾಸಿಟಿವ್ ಆಗಿದೆ. ರೂಟ್ಸ್ ಯಾವಾಗ 2, 5. ಸೊ ನಾವೇನ್ ಮಾಡ್ತಾ ಹೋಗೋಣಪ್ಪ ಅಂದ್ರಿಗಿನ, ಸೊ ವೇವ್ ಕರ್ವ್ ಮೆಥಡ್ ಅನ್ನು ಚೂಸ್ ಮಾಡ್ಕೊಳ್ಳೋಣ. ಸೊ ಇಟ್ ಮೂವ್ಸ್ ಫ್ರಮ್ ದಿಸ್ ಟು ದಿಸ್. ಸೊ ದಿಸ್ ಆಲ್ವೇಸ್ ಪಾಸಿಟಿವ್, ಮೈನಸ್ ಪಾಸಿಟಿವ್. ಸೊ ಹಂಗಾರೆ ಇದೇನಾಗಿದೆ, ಪಾಸಿಟಿವ್ ಕೊಟ್ಟಿದ್ದಾರೆ. ಹಾಗಾದ್ರೆ ಸೊ ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಮಸ್ಟ್ ಬಿಲಾಂಗ್ಸ್ ಎಲ್ಲಿ ಹೋಗ್ತಾ ಇದೆ, -∞ to 2 ಯೂನಿಯನ್ ಸೊ 5 to ಎಲ್ಲಿ ಹೋಗುತ್ತೆ, ಇನ್ಫಿನಿಟಿ ಆಗುತ್ತೆ. ಬಟ್ ವಿ ನೋ ದಟ್ ಸೊ ಕಾಟ್ ಎಕ್ಸ್ ಇಸ್ ಆಲ್ವೇಸ್, ಕಾಟ್ ಇನ್ವರ್ಸ್ ಎಕ್ಸ್ is always belongs to ಎಲ್ಲಿಂದಲ್ಲಿಗೆ 0 to π ಅಂತ ಗೊತ್ತಿದೆ. ದೇರ್ ಫೋರ್ ನಮಗೇನು ಬರ್ತದೆ, ಕಾಟ್ ಇನ್ವರ್ಸ್ ಎಕ್ಸ್ ಸೊ ಎಲ್ಲಿದೆ ಬಿಲಾಂಗ್ಸ್ ಟು ನಮಗೇನಾಗುತ್ತೆ 0 to 2 ಆಗುತ್ತೆ. ಸೊ ಫ್ರಮ್ ದಿಸ್ ಎಕ್ಸ್ ಬಿಲಾಂಗ್ಸ್ ಟು ನಮಗೇನಾಗುತ್ತೆ ಕಾಟ್ 2 to ಎಲ್ಲಿ ಹೋಗುತ್ತೆ, ಇನ್ಫಿನಿಟಿ ಹೋಗುತ್ತೆ. ಓಕೆನಾ. ಸೊ ನಮಗೆ ಯಾವ್ದಾಗುತ್ತೆ, ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಸೊ ಎಕ್ಸ್ ಬಿಲಾಂಗ್ಸ್ ಟು ಎಲ್ಲಿಂದ ಆಗುತ್ತೆ, ಸೊ ಕಾಟ್ 2 to ಇನ್ಫಿನಿಟಿ ಹೋಗುತ್ತೆ. Right. So we'll solve the last question of this chapter. If tan inverse x whole square plus cot inverse x whole square so is equals to 5 pi square by 8, then the value of x is ಅಂತ ಕೇಳ್ತಿದ್ದಾರೆ. Then the value of x is option A 1, option B 0, option C ಏನು ಕೊಡ್ತಾರೆ -1, option D none of this ಅಂತ ಕೇಳ್ತಾರೆ. ಆದರೆ we'll find out the solution for this one. So they given tan inverse x whole square plus cot inverse x whole square is equals to 5 pi square by 8 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಸೊ ಇಲ್ಲ ಒಂದು ಸ್ವಲ್ಪ ನಾನೇನು ಮಾಡ್ತೀನಿ, ಬ್ರೈನನ್ನು ಯೂಸ್ ಮಾಡ್ಕೊಳ್ತೀನಿ. ಈಗ tan inverse x whole square plus cot inverse x whole square ನ ಸೊ ಐ ಆಮ್ ರೈಟಿಂಗ್ ಆಸ್ ಏನಂತ ಬರೀಬೋದು, tan inverse x plus cot inverse x whole square so minus 2 tan inverse x into cot inverse x ಅಂತ ಬರ್ಕೊಂಡ್ಬಿಡ್ತೀನಿ. ಸೊ ದಿಸ್ ಇಸ್ ಈಕ್ವಲ್ಸ್ ಆಗುತ್ತೆ 5 pi square by 8. ಇದನ್ನ ಎಕ್ಸ್ಪಾಂಡ್ ಮಾಡ್ಕೊಳ್ಳೋಣ. ಸೊ cot inverse x whole square plus tan inverse x whole square plus cot inverse x whole square plus
2 into tan inverse x into cos inverse x ಇಲ್ಲಿ ಆಲ್ರೆಡಿ ಮೈನಸ್ ಇರೋದ್ರಿಂದ ಕ್ಯಾನ್ಸಲ್ ಆಗಿ ಸೇಮ್ ರಿಮೈನಿಂಗ್ ಸ್ಟೆಪ್ ಬರ್ತಾ ಹೋಗ್ತದೆ. ವಿ ನೋ ದಟ್ tan inverse x plus cot inverse x is equals ನಮಗೆ ಗೊತ್ತಿದೆ pi by 2 ಅಂತ ಗೊತ್ತಿದೆ. ಹಾಗಾದ್ರೆ ಇದನ್ನ ಬರೀಬಹುದು pi square by 4 ಅಂತ ಬರೀಬಹುದು. ಹಾಗಾದ್ರೆ ಸೊ 2 times of tan inverse x into so cot inverse x ನ in terms of ನಾನು ಏನು ಮಾಡ್ಕೊಂಡ್ಬಿಡ್ತೀನಿ tan ಅಲ್ಲೇ ಬರ್ಕೊಂಡ್ಬಿಡ್ತೀನಿ. ಹಾಗಾದ್ರೆ by using property ಏನು ಬರೀಬಹುದು pi by 2 minus tan inverse x is equals to 5 pi square by ನಾವೆಂತ ಬರೀಬಹುದು 8 ಅಂತ ಬರೆದ್ಬಿಡಬಹುದು. ಹೌದಲ್ವಾ? ಸೊ ಹಾಗಾದ್ರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾನು ಏನ್ ಮಾಡ್ಬಿಡ್ತೀನಿ ಅಪ್ಪ ಅಂದ್ರೆ ಸೊ ನೋಡಿ ಈಗ ಪೈ ಸ್ಕ್ವೇರ್ ಬೈ 4 ನ ಈ ಕಡೆ ಶಿಫ್ಟ್ ಮಾಡ್ತೀನಿ, ಅಥವಾ 5 ಪೈ ಸ್ಕ್ವೇರ್ ಬೈ 8 ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. ಅವಾಗ ಇದು ಪೈ ಸ್ಕ್ವೇರ್ ಬೈ 4 ಮತ್ತೆ 5 ಪೈ ಸ್ಕ್ವೇರ್ ಬೈ 8 ನ ಸಿಂಪ್ಲಿಫೈ ಮಾಡ್ಕೊಳ್ಬಹುದು. ಹೇಗೆ ನೋಡಿ 2 tan inverse x into pi by 2 ನ ಮಲ್ಟಿಪ್ಲೈ ಮಾಡಿದಾಗ ಸೊ ನಮಗೆ ಏನಾಗುತ್ತೆ 2 ಕ್ಯಾನ್ಸಲ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಏನಾಗುತ್ತೆ 2 tan inverse ಮೈನಸ್ tan inverse x ಬರುತ್ತೆ. ಹಾಗಾದ್ರೆ ನಾನು ಡೈರೆಕ್ಟ್ ಬರೀತೀನಿ 2 tan inverse x ಹೋಲ್ ಸ್ಕ್ವೇರ್. ಓಕೆನಾ? ಸೊ ಮೈನಸ್ ಸೊ ಏನಾಗುತ್ತೆ 5 tan inverse x ಮೈನಸ್ ನಮಗೆ ಏನು ಬಂದ್ಬಿಡುತ್ತೆ 3 pi ಸ್ಕ್ವೇರ್ ಬೈ 8 is equals ಆಗುತ್ತೆ 0 ಬರ್ತಾ ಇರುತ್ತೆ. ಯಾಕಂದ್ರೆ 5 pi ಸ್ಕ್ವೇರ್ ಮೈನಸ್ 8 ನಿಕ್ಕೆ ತಗೊಳ್ಳಿ, pi ಸ್ಕ್ವೇರ್ ಬೈ 4 ಮೈನಸ್ 5 pi ಸ್ಕ್ವೇರ್ ಬೈ 8 ನ ಎಲ್ಸಿಎಂ ತಗೊಳ್ಳಿ. ಸೊ ವಿ ಗೆಟಿಂಗ್ 3 pi ಸ್ಕ್ವೇರ್ ಬೈ 8 ಬರ್ತದೆ. ಹಾಗಾದ್ರೆ ಫ್ರಮ್ ದಿಸ್ this implies that so ಏನಾಗುತ್ತೆ tan inverse x is equals to either minus pi by 4 ಆಗುತ್ತೆ or 3 pi by 4 ಬರ್ತಾ ಹೋಗ್ತದೆ. by using trigonometry ನಾವು ಅಗೇನ್ ಇಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ ಕನ್ವರ್ಟ್ ಆಯ್ತು. ಕ್ವಾಡ್ರಾಟಿಕ್ ಈಕ್ವೇಷನ್ ಯೂಸ್ ಮಾಡ್ಕೊಳ್ಳೋದ್ರಿಂದ ನಾವು x ವ್ಯಾಲ್ಯೂನ ಫೈಂಡ್ ಮಾಡೋಣ. ಡೈರೆಕ್ಟ್ ಬರಿತಾ ಇದ್ದೀನಿ, ಸ್ಟೆಪ್ಸ್ ಅನ್ನ ಬರಿತಾ ಇಲ್ಲ. ಸೊ tan inverse x is equals ಆಗುತ್ತೆ minus 5 by 4 ಬರುತ್ತಾ 3 pi by 4 ಬರುತ್ತಾ. therefore tan inverse x must be is equals to minus pi by 4 ಯಾಕಂದ್ರೆ it lies between so minus 90 to plus 90. so therefore x is equals ನಮಗೆ ಏನು ಬಂದ್ಬಿಡುತ್ತೆ minus 1 ಬರ್ತದೆ. ಹಾಗಾದ್ರೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ಸೊ ಥ್ಯಾಂಕ್ ಯು. ಸೊ ಇಲ್ಲಿಗೆ ನಿಮಗೆ ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಫಂಕ್ಷನ್ ಚಾಪ್ಟರನ್ನು ಸೊ ಎಲ್ಲ ಥಿಯರಿ ಕಾನ್ಸೆಪ್ಟ್ ಕಂಪ್ಲೀಟ್ ಆಯಿತು. ಅದೇ ರೀತಿಯಾಗಿ ಸೊ ಕಾಂಪಿಟೇಟಿವ್ ಪಾರ್ಟಲ್ಲಿ ಒಂದು ಲೆವೆಲ್ 1 ಲೆವೆಲ್ 2 ಲೆವೆಲ್ 3 ಕ್ವಶನ್ಸ್, ಲೆವೆಲ್ 2 ಅಲ್ಲೇ ಲೆವೆಲ್ 2 ಮತ್ತು ಲೆವೆಲ್ 3 ಕ್ವಶನ್ಸ್ ಅನ್ನು ಇನ್ಕ್ಲೂಡ್ ಮಾಡಿರ್ತೀನಿ. ನಾನು ಲೆವೆಲ್ 3ನ ಸಪ್ರೇಟ್ ಆಗಿ ಬರ್ತಿಲ್ಲ, ಅಲ್ವಾ? ಸೊ ಥ್ಯಾಂಕ್ ಯು.